ನಮಸ್ಕಾರ. ಇದು ಅಖಾಡ. ಪ್ರತಿ ವಾರ ಊರೂರು ಸುತ್ತುತ್ತಾ ಅಲ್ಲಿನ ನಾಯಕರುಗಳನ್ನು, ಅಲ್ಲಿನ ಜನರನ್ನು ಒಟ್ಟು ಸೇರಿಸಿ ಸಂವಾದ ನಡೆಸ್ತಾ ಇದ್ದಂಥ ಕಾರ್ಯಕ್ರಮದಲ್ಲಿ ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ. ನಾನು ಇದನ್ನು ಒಂದು ವಿಶೇಷ ಅಖಾಡ ಅಂತಲೇ ಹೇಳಬೇಕು. ಯಾಕಂತಂದರೆ ಇವತ್ತು ನಮ್ಮ ಜೊತೆ ಈ ನಾಡಿನ ಅನೇಕ ಗಣ್ಯರು, ಹಿರಿಯರು, ಚಿಂತಕರು, ಸಾಧಕರು ಮತ್ತು ತುಂಬ ಗೌರವದ ಸ್ಥಾನಗಳಲ್ಲಿರುವಂಥವರು ಬಂದಿದ್ದಾರೆ. ನಮ್ಮ ಎದುರು ಇರುವಂಥ ವಿಷಯ ಧರ್ಮ ಮತ್ತು ಸಮಾಜ. ಸಮಾಜದಲ್ಲಿ ಧರ್ಮದ ಪಾತ್ರ ಏನಾಗಿತ್ತು, ಏನಾಗಿರಬೇಕಾಗಿತ್ತು ಮತ್ತು ಇವತ್ತು ಏನಾಗಿದೆ, ಇದ್ರ ಬಗ್ಗೆ ಮಾತಾಡ್ತಾನೆ ನಾವು ನಮ್ಮ ಬದುಕಿನಲ್ಲಿ ಧರ್ಮ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಅಂತ ನನಗನ್ಸುತ್ತೆ. ಬಹುಶಃ ಧರ್ಮ ಮತ್ತು ರಾಜಕಾರಣ, ಧರ್ಮ ಮತ್ತು ಶಿಕ್ಷಣ, ಧರ್ಮ ಮತ್ತು ಉಗ್ರವಾದ, ಧರ್ಮ ಮತ್ತು ಮಾನವೀಯ ಸಂಬಂಧಗಳು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲೇಬೇಕಾದಂಥ ಮತ್ತು ಬಹುಶಃ ನಾವೆಲ್ಲರೂ ಆತ್ಮವಿಮರ್ಶೆ ಮಾಡ್ಕೋಬೇಕಾದಂಥ ಸಂದರ್ಭ ಬಂದಿದೆ ಅಂತ ನನಗನ್ಸುತ್ತೆ. ಹಾಗಂತ ಇದು ಒಂದೇ ವೇದಿಕೆಯಲ್ಲಿ ಕೇವಲ 1-2 ಗಂಟೆಗಳಲ್ಲಿ ಮುಗಿದು ಹೋಗ್ಬೋದಾದಂಥ ಕೆಲಸ ಅಲ್ಲ. ಇದು ಹಲವಾರು ವೇದಿಕೆಗಳಲ್ಲಿ ಎಲ್ಲ ಧರ್ಮಗಳ ಎಲ್ಲ ಮುಖಂಡರುಗಳು ಕೂತು ಚರ್ಚೆ ಮಾಡಿ ಅನೇಕ ದಿನಗಳ ಕಾಲ ಚರ್ಚೆ ಮಾಡಬೇಕಾದಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿಕ್ಕಿನಲ್ಲಿ ಇವತ್ತಿನ ಅಖಾಡ ಮೊದಲನೇ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವಾಗಿ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥರು, ಬೃಹನ್ಮಠದ ಮುರುಘರಾಜ ಶರಣರು ಮತ್ತು ಫಾದರ್ ಆಂಬ್ರೂಸ್ ಪಿಂಟೋ ಅವರು ಬಂದಿದ್ದಾರೆ. ಹಾಗೆ ನಾನು ಆವಾಗಲೇ ಹೇಳಿದೆ, ನಾಡಿನ ಅನೇಕ ಗಣ್ಯರು, ಸಾಹಿತಿಗಳು ನಮ್ಮ ಜೊತೆ ಬಂದಿದ್ದಾರೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗುತ್ತೆ. ಬಂಜಿಗೆರೆ ಜಯಪ್ರಕಾಶ್ ಅವರು, ಸಿದ್ಧಲಿಂಗಯ್ಯ ಅವರು, ಗೋರು ಚನ್ನಬಸಪ್ಪ ಅವರು, ಗುರುಶಾಂತ್ ಅವರು, VGK ನಾಯರ್ ಅವರು, ಸನತ್ ಕುಮಾರ್ ಬೆಳಗಲಿ, ವಾಮನಾಚಾರ್ಯ, CM ಇಬ್ರಾಹಿಂ, VR ಸುದರ್ಶನ್, DH ಶಂಕರಮೂರ್ತಿ, ಇವರೆಲ್ಲರೂ ಬಂದಿದ್ದಾರೆ. ಸಮತಾ ಸೈನಿಕ ದಳದವರು ಬಂದಿದ್ದಾರೆ. ಇವತ್ತಿಲ್ಲಿ ತುಂಬ ಆರೋಗ್ಯಕರವಾದ ಒಂದು ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇಲ್ಲಿಗೆ ಬಂದಿರೋ ಎಲ್ರಿಗೂ ತುಂಬ ಗೌರವದ ಸ್ವಾಗತ. ಬಹುಶಃ ನಮ್ಮ ದೇಶ ಸ್ವತಂತ್ರ ಬಂದ ತಕ್ಷಣ ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಮ್ ಅನ್ನೋ ಒಂದು ಕನಸನ್ನು ಕಟ್ಕೊಂಡಂಥ ಸಂದರ್ಭದಲ್ಲಿ ಧರ್ಮ ಅನ್ನೋದು ತುಂಬ ವೈಯಕ್ತಿಕವಾದ್ದು, ಅದು ಸಮಾಜ ಮಟ್ಟಕ್ಕೆ ಬರೋದಿಲ್ಲ. ಹಾಗಾಗಿ ಸಮಾಜ, ಸರ್ಕಾರಗಳು, ಆಡಳಿತ ಮತ್ತು ಧರ್ಮ ಇದಕ್ಕೆ ಸಂಬಂಧ ಇರಬೇಕಾಗಿಲ್ಲ ಅನ್ನೋ ಆಲೋಚನೆ ಇತ್ತು. ಮತ್ತು ಇನ್ನೊಂದು ಆಲೋಚನೆ, ಬಹುಶಃ ಶಿಕ್ಷಣದ ಗುಣಮಟ್ಟ ಹೆಚ್ಚುತ್ತಾ ಮತ್ತು ಬದುಕಿನ ಮಟ್ಟ ಹೆಚ್ಚುತ್ತಾ ಧರ್ಮದ ಬಗೆಗಿನ ಪ್ಯಾಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಧರ್ಮ ನಗಣ್ಯ ಆಗುತ್ತೆ, ಬದುಕು ಮುಖ್ಯ ಆಗುತ್ತೆ ಅನ್ನೋ ಆಲೋಚನೆ ಕೂಡ ಬಹುಶಃ ಆಯಿತು. ಇದನ್ನು ನೆಹರು ಅವರೇ ಹೇಳಿದರು. ಆದರೆ ಈಗ ಹಾಗಾಗಿಲ್ಲ. ಬಹುಶಃ ಧರ್ಮ ಅನ್ನೋದು ವೈಯಕ್ತಿಕ ಮಟ್ಟದಲ್ಲಿ ಉಳ್ಕೊಂಡಿಲ್ಲ, ಅದು ಸಾರ್ವಜನಿಕ ಆಗಿದೆ. ಮತ್ತು ಶಿಕ್ಷಣದ ಗುಣಮಟ್ಟ, ಬದುಕಿನ ಗುಣಮಟ್ಟ ಹೆಚ್ಚುತ್ತಾ ಇದು ಬರೀ ಭಾರತದ ವಿಷಯ ಅಲ್ಲ, ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಕೂಡ ಶಿಕ್ಷಣ ಮತ್ತು ಬದುಕಿನ ಗುಣಮಟ್ಟ ಹೆಚ್ಚುತ್ತಾ ಧರ್ಮದ ಬಗೆಗಿನ ಪ್ಯಾಷನ್ ಕೂಡ ಹೆಚ್ಚುತ್ತಾ ಇದೆ. ಅಂಥದ್ದೇ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶ ಕೂಡ ಇದೆ, ನಮ್ಮ ರಾಜ್ಯ ಕೂಡ ಇದೆ. ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಸ್ವಾಗತ ಮಾಡ್ತಾ ಪೇಜಾವರ ಶ್ರೀ ಅವರಿಂದನೇ ಮಾತು ಶುರು ಮಾಡ್ಕೊಳ್ತೇನೆ. ತಮ್ಮ ಪ್ರಕಾರ ಸಮಾಜದಲ್ಲಿ ಧರ್ಮದ ಪಾತ್ರ ಏನು ಸರ್? ಧರ್ಮ ಅಂದರೆ ಅದಕ್ಕೆ 2 ಅರ್ಥ ಇದೆ. ಒಂದು, ಧರ್ಮ ಎಲ್ಲ ಜಾತಿ ಮತಗಳನ್ನೆಲ್ಲ ಮೀರಿದ ಒಂದು ನೈತಿಕ ಮೌಲ್ಯ. ಅದನ್ನು ಧರ್ಮ ಅಂತ ನಾವು ಅರ್ಥ ಮಾಡಿದಾಗ ಸಮಾಜಕ್ಕೆ ಧರ್ಮದ ಸಂಪರ್ಕ ಇರಲೇಬೇಕು. ನೈತಿಕ ಮೌಲ್ಯ ಇಲ್ಲದೆ ಹೋದರೆ ಯಾವುದೇ ರಾಜಕೀಯ, ಸಾಮಾಜಿಕ ಪ್ರಗತಿ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನೈತಿಕ ಮೌಲ್ಯ ಎಂಬ ಅರ್ಥದಲ್ಲಿ ಧರ್ಮಕ್ಕೂ ಸಮಾಜಕ್ಕೂ ಘನಿಷ್ಠವಾದ ಸಂಪರ್ಕ ಬೇಕು. ಧರ್ಮವಿಲ್ಲದಿದ್ದಾಗ ಸಮಾಜ ಸರಿಯಾದ ಪ್ರಗತಿಯನ್ನು ಪಡೆಯಲಿಕ್ಕಿಲ್ಲ. ಧರ್ಮ ಅಂದರೆ ಮತಧರ್ಮಗಳು, ಸಾಂಪ್ರದಾಯಿಕ ಧರ್ಮಗಳು, ಒಂದೊಂದು ಆಚರಣೆ ಎಂಬುದಾಗಿ ಅರ್ಥ ಮಾಡಿದಾಗ ಆ ಧರ್ಮ ಆವ ಅನುಯಾಯಿಗಳಿಗೆ ಮಾತ್ರ ಸೀಮಿತ. ರಾಜಕೀಯದಲ್ಲಿ ಅದಕ್ಕೆ ಅಂಥ ವಿಶಿಷ್ಟವಾದ ಸ್ಥಾನ ಇಲ್ಲ. ವೈಯಕ್ತಿಕವಾಗಿ ತಮಗೆ ಯಾವುದರಲ್ಲಿ ನಂಬಿಕೆ ಉಂಟೋ ಅಂಥ ಮತ ಸಂಪ್ರದಾಯಗಳನ್ನು ಆಚರಿಸಲಿಕ್ಕೆ ಸ್ವಾತಂತ್ರ್ಯ ಇದೆ. ಆ ಮತ ಎಂಬ ಅರ್ಥದಲ್ಲಿ ಸಮಾಜದಲ್ಲಿ ಅದರ ಬಗ್ಗೆ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ತಮಗೆ ಇಷ್ಟವಾದ ಮತವನ್ನು ಆಚರಿಸಲಿಕ್ಕೆ ಸ್ವಾತಂತ್ರ್ಯ ಇರಬೇಕು ಹೊರತು ಒಂದು ಮತವನ್ನು ಇನ್ನೊಬ್ಬರ ಮೇಲೆ ಹೇರುವಂತಹ ಅದರ ಯಾವುದೇ ಥರದ
ಒಂದು ಬಲಾತ್ಕಾರ ನಿರ್ಬಂಧ ಯಾವುದೂ ಇಲ್ಲದೆ ಅವರವರ ಭಾವನೆಗೆ ಸೂಕ್ತವಾಗುವ ರೀತಿಯಲ್ಲಿ ಮತಗಳನ್ನು ಆಚರಿಸಲಿಕ್ಕೆ ಅವಕಾಶ ಇರಬೇಕು. ಸರ್ಕಾರ ಮತ ಅತೀತವಾಗಿರಬೇಕು ಆ ಅರ್ಥದಲ್ಲಿ. ಓಕೆ, ಸರ್ಕಾರ ಮತಾತೀತವಾಗಿರಬೇಕು. ಒಂದು ಮತದ ಬಗ್ಗೆ ಪಕ್ಷಪಾತವಿಲ್ಲದೆ ಎಲ್ಲ ಮತದವರಿಗೂ ಕೂಡ ಸಮಾನ ಅವಕಾಶವನ್ನು ಅವರವರಿಗೆ ಆಚರಣೆಗೆ ಮುಕ್ತ ಅವಕಾಶವನ್ನು ಅಂದರೆ ಸರ್ಕಾರ ಕೊಡಬೇಕು. ಅಂದರೆ ಬದುಕಿನಲ್ಲಿ ಒಂದು ನೈತಿಕ ಚೌಕಟ್ಟು ಹಾಕಿಕೊಡ್ಲಿಕ್ಕಾಗಿ ಧರ್ಮದ ಅಗತ್ಯ ಇದೆ. ಅದು ವೈಯಕ್ತಿಕ ಮಟ್ಟದಲ್ಲಿ ಇರಬೇಕು. ಅಲ್ಲ, ನೈತಿಕ ಮೌಲ್ಯ ಎಂಬ ಅರ್ಥದಲ್ಲಿ ಬೇಕೇ ಬೇಕು. ಆದರೆ ಮತ ಸಂಪ್ರದಾಯ ಎಂಬ ಅರ್ಥದಲ್ಲಿ ಆಗುವಾಗ ಅದು ಸರ್ಕಾರ ಮತ ಅತೀತವಾಗಿರಬೇಕು. ಎಲ್ಲ ಮತದವರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಧರ್ಮ ಅಂದರೆ ಮತ ಸಂಪ್ರದಾಯ ಎಂಬ ಅರ್ಥದಲ್ಲಿ. ಧರ್ಮ ಅಂದರೆ ನೈತಿಕ ಮೌಲ್ಯ ಅಂತ ಆದರೆ ಅದು ರಾಜಕಾರಣಕ್ಕೆ ಪ್ರತಿಯೊಂದರಲ್ಲಿಯೂ ಕೂಡ ಅದರ ಸಂಪರ್ಕ ಇರಲೇಬೇಕು. ಧರ್ಮ ಎಂಬುದು ನೈತಿಕ ಮೌಲ್ಯ ಎಂಬ ಅರ್ಥದಲ್ಲಿ ಸಮಾಜಕ್ಕೂ ಧರ್ಮಕ್ಕೂ ಸಂಬಂಧ ಬೇಕೇ ಬೇಕು. ನೈತಿಕ ಮೌಲ್ಯ ತಪ್ಪಿದರೆ ಸಮಾಜಕ್ಕೆ ಅಧೋಗತಿ. ಮತ ಸಂಪ್ರದಾಯ ಎಂಬ ಅರ್ಥದಲ್ಲಿ ಆದರೆ ಅವರು ತಮಗೆ ಇಷ್ಟ ಬಂದ ಮತ ಸಂಪ್ರದಾಯಗಳನ್ನು ಆಚರಿಸಬಹುದು. ಒಬ್ಬರ ಮೇಲೆ ಇನ್ನೊಬ್ಬರು ಒತ್ತಡ ತರಬಾರದು. ಸರ್ಕಾರ ಎಲ್ಲ ಮತ ಸಂಪ್ರದಾಯಗಳನ್ನು ಸಮಾನವಾಗಿ ನೋಡಬೇಕು. ಓಕೆ, ಫೈನ್. ಮುರುಘರಾಜೇಂದ್ರ ಅವರು, ನಾನು ಅದೇ ಪ್ರಶ್ನೆನ ತಮ್ಮ ಹತ್ರನೂ ಕೇಳ್ತೇನೆ. ಸಮಾಜದಲ್ಲಿ ಧರ್ಮದ ಸ್ಥಾನ ಎಲ್ಲಿರಬೇಕು, ಈಗ ಎಲ್ಲಿದೆ? ಧರ್ಮ ಅಂತಂದರೆ ಇವತ್ತು ಸಂಪ್ರದಾಯವಾಗ್ತಾ ಇದೆ. ಅದು ಮೂಲಭೂತವಾದಕ್ಕೆ ಬಹಳ ಹತ್ತಿರ ಆಗ್ತಾ ಇದೆ. ಜಾತಿವಾದವಾಗಿಯೂ ಅದು ಪರಿಣಮಿಸ್ತಾ ಇದೆ. ಧರ್ಮದಿಂದ ಆಗ್ತಾ ಇರುವಂತಹ ಅಪಾಯಗಳನ್ನು ನಾವು ತಪ್ಪಿಸ್ಬೇಕು ಅನ್ನೋದಾದರೆ ಇವುಗಳಿಂದ ಮೊದಲು ಅದನ್ನು ಬಿಡುಗಡೆ ಮಾಡಬೇಕು. ಹಾಗಾದಾಗ ಯಾವುದು ನಮಗೆ ನಿಜವಾಗಿರುವಂಥ ಧರ್ಮ ಆಗ್ತದೆ. ಧರ್ಮ ಅಂತಂದರೆ ಒಳಿತು. ಧರ್ಮವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಭಾಳಷ್ಟು ಕಷ್ಟಪಡಬೇಕಾಗಿಲ್ಲ. ಧರ್ಮ ಅಂತಂದರೆ ಒಳಿತು ಅಂದರೆ ನಾನು ಒಳ್ಳೆಯದನ್ನು ಆಲೋಚನೆ ಮಾಡಬೇಕು, ನೀವು ಒಳ್ಳೆಯದನ್ನು ಆಲೋಚನೆ ಮಾಡಬೇಕು. ಒಂದಷ್ಟು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳಿತಿನ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದರೆ ಅದು ವೈಯಕ್ತಿಕವಾದ ಜೀವನದಲ್ಲಿ ಮತ್ತು ಸಾರ್ವತ್ರಿಕವಾಗಿರುವಂಥ ಜೀವನದಲ್ಲಿ ಧರ್ಮವನ್ನು ನಾವು ಈ ರೀತಿಯಾಗಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಅಂದರೆ ಧರ್ಮ ಅಂದರೆ ಒಳಿತಿನ ಕೆಲಸಗಳನ್ನು, ಒಳಿತಿನ ಯೋಚನೆಗಳನ್ನು ಮಾಡಿದಾಗ ಧರ್ಮ ಯಾರು ಹೆಚ್ಚು ಇಲ್ಲ ಅಂದಾಗ ಧರ್ಮದಿಂದ ಅಪಾಯ ಆಗುತ್ತೆ. ಧರ್ಮದಿಂದ ಅಪಾಯ ಆಗುವಂಥ ಪರಿಸ್ಥಿತಿ ಬರಬಹುದು. ಹೌದು. ಓಕೆ, ಫಾದರ್ ಪಿಂಟ್ ಅವರು, ಇವತ್ತು ನಾವು ಈ ಧರ್ಮದ ಪರಿಸ್ಥಿತಿ ನೋಡಿದರೆ ಇವತ್ತು ಧರ್ಮವನ್ನು ಮುಖ್ಯವಾಗಿ ರಾಜಕೀಯ ಕಾರಣಗಳಿಗಾಗಿ ಉಪಯೋಗಿಸ್ತಾರೆ, ಅಧಿಕಾರಕ್ಕಾಗಿ. ಅದು ಸಮಾಜದ ಅಭಿವೃದ್ಧಿಗಾಗಲ್ಲ, ಸಮಾಜದ ಶೋಷಣೆಗಳಿಗಾಗಿ. ಯಾವಾಗ ಒಂದು ಧರ್ಮವನ್ನು ಶೋಷಣೆಗೆ ಉಪಯೋಗಿಸ್ತಾರೋ ಅದರಲ್ಲಿ ಮುಖ್ಯವಾಗಿ ಅಂದರೆ ಈ ನಮ್ಮ ಧರ್ಮವನ್ನು ಅಧಿಕಾರಕ್ಕಾಗಿ ಬಳಸ್ತಾರೆ. ಯಾಗ ಧರ್ಮವೊಂದು ಅಧಿಕಾರಕ್ಕೆ ಒಂದು ಟೂಲಾಗಿ ಬರ್ತದ, ಆಗ ಅವನು ಧರ್ಮವನ್ನೇ ನಾಶ ಮಾಡ್ತೇವೆ. ಅಂದರೆ ಧರ್ಮ ಯಾವ ಕಾರಣಕ್ಕಾಗಿ ಬಳಕೆ ಆಗಬೇಕಾಗಿತ್ತೋ, ಯಾವ ಕಾರಣಕ್ಕಾಗಿ ನಮ್ಮ ಬದುಕಿನಲ್ಲಿ ಇರಬೇಕಾಗಿತ್ತೋ ಅದು ಬಹುಶಃ ದಿಕ್ಕು ತಪ್ಪುವಂಥ ಹಂತದಲ್ಲಿದೆ. ಮೇನ್ಲಿ ಬಿಕಾಸ್ ಆಫ್ ನೀವು ಹೇಳೋ ಪ್ರಕಾರ ರಾಜಕೀಕರಣದಿಂದಾಗಿ. ಹೌದು. ಓಕೆ, ನಾನು ಇಲ್ಲಿ ಇಬ್ರಾಹಿಂ ಅವ್ರ ಹತ್ರ ಬರ್ತೇನೆ. ಇಬ್ರಾಹಿಂ ಅವರೇ, ಧರ್ಮದ ರಾಜಕೀಕರಣ ಆಗ್ತಾ ಇದೆ ಅನ್ನೋದು, ಧರ್ಮದ ರಾಜಕೀಕರಣನ ಮಾಡ್ತಾ ಇರೋದು ನೀವು ರಾಜಕಾರಣದಲ್ಲಿದ್ದೀರಿ. ನೀವು ಇಸ್ಲಾಂ ಧರ್ಮವನ್ನಷ್ಟೇ ಅಲ್ಲದೆ ಬೇರೆ ಧರ್ಮಗಳ ಬಗ್ಗೆ ಕೂಡ ತುಂಬ ಆಳವಾಗಿ ತಿಳ್ಕೊಂಡ ಅಪರೂಪದ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ನಿಮ್ಮ ಮಾತು ಇಲ್ಲಿ ತುಂಬ ಮುಖ್ಯ ಅಂತ ಅನಿಸುತ್ತೆ. ಧರ್ಮದ ರಾಜಕೀಕರಣ ಯಾರು ಮಾಡ್ತಾಯಿದ್ದಾರೆ? ನಾವೇ ರಾಜಕಾರಣಿಗಳೇ ಮಾಡ್ತಾ ಇದ್ದೀರಿ ಅಂತ ಬಹಳ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದೀರಿ. 100%. ಇದನ್ನು ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ದೂರ ಪ್ರಯೋಜನ ಇಲ್ಲ. ನಾನು ಇನ್ನೊಬ್ಬರ ಮೇಲೆ ದೂರಿದ್ರೆ ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡಿದ್ದೀವಿ. ಸರ್ವಜ್ಞ ಹೇಳ್ತಾನೆ, ತನ್ನ ತಾ ತಿಳಿದವನೇ ಯೋಗಿ, ತನ್ನ ತಾ ತಿಳಿದವನೇ ಆಜನ್ಮ ರೋಗಿ ಅಂತ. ಧರ್ಮ ಕಾಪಾಡ್ತಕ್ಕಂಥದ್ದು, ಧರ್ಮಗಳನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ. ಆದರೆ ನನಗೆ ಕಾಡ್ತಿರ್ತಕ್ಕಂಥದ್ದು ಯಾರು ಏನನ್ನು ಹೇಳ್ತಾರೋ ಅದನ್ನು ಕೃತಿಯಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಧರ್ಮ ಅಧರ್ಮ ಆದಾಗ ಅದನ್ನು ಸರಿಪಡಿಸೋರು ಯಾರು? ಯಾರಾದರೂ ರಾಜಕಾರಣಿಗಳು ಧರ್ಮವನ್ನು ತೊಗೊಂಡು ಹೊಂಟಾಗ ನೀನು ಇದನ್ನು ಮಾಡ್ತಿರ್ತಕ್ಕಂಥ ತಪ್ಪು ಅಂತ ಹೇಳ್ತಕ್ಕಂಥ ಪೀಠಗಳಿಗೆ ಶಕ್ತಿ ಯಾವಾಗ್ನವ್ರಿಗೆ ಬರೋದಿಲ್ವೋ ಆವಾಗ್ನವ್ರಿಗೆ ಸಮಾಜದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ. ಅಂದರೆ ರಾಜಕಾರಣಿಗಳು ದಾರಿ ತಪ್ಪಿದಾಗ ನೀವು ದಾರಿ ತಪ್ತಾ ಇದ್ದೀರಿ, ಹಾಗೆ ಹೋಗಬೇಡಿ ಅಂತ ಹೇಳೋ ಹೊಣೆ ಆಯಾ ಧರ್ಮದ ಮುಖಂಡರುಗಳದ್ದು, ಆಯಾ ಧರ್ಮದ ಗುರುಗಳದ್ದು. ಅದಕ್ಕೆ ಸಾಹಿತ್ಯ ಹೇಳ್ತಾನೆ, ಅಂದಿಗೂ ಹಿಂದಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಅಂದು ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು.
ಸಾಗುತ್ತಿತ್ತು ವೀರರ ದಂಡು. ಇಂದು ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ಏಡಿಗಳ ಹಿಂಡು ಅಂತಂಥೇಳಿ ಏನು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಅದು ಸತ್ಯವಾದಂಥದ್ದು ಮಾತು. ಇವತ್ತಿಂದ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ. ಆದ್ದರಿಂದ ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಯಾವತ್ತಿನವರೆಗೂ ಧರ್ಮಗಳ ಪೀಠಗಳು ಫೇಲ್ ಆದಾಗ ಕಾನೂನನ್ನು ತರಬೇಕಾಗತ್ತೆ. ಅಂದರೆ ಆ ಥರದ ಒಂದು ಪರಿಸ್ಥಿತಿ ಎಲೆಕ್ಷನ್ ಕಮಿಷನ್ ವೀಕ್ ಆಗಿರೋದ್ರಿಂದ ಈ ಪರಿಸ್ಥಿತಿ ಇವತ್ತಾಗಿದೆ. ಇವತ್ತು ಭಾರತದ ಸಂವಿಧಾನದಲ್ಲಿದೆ ಧರ್ಮವನ್ನು, ಭಾಷೆಯನ್ನು, ಜಾತಿಯನ್ನು ಚುನಾವಣೆಯಲ್ಲಿ ಉಪಯೋಗಿಸಬಾರ್ದು ಅಂಥೇಳಿ. ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಇವತ್ತು? ಯಾಕೆ ಇದಾಗ್ತಾ ಇಲ್ಲ ಅಂತಂತ ಹೇಳಿದ್ರೆ, ನಿಮಗೆ ಸರಿ ಅಂತ ಬಂದಾಗ ದೊಡ್ಡವ್ರು ತಪ್ಪು ಮಾಡಿದರೆ ದಂಡ ಇಲ್ಲ, ಸಣ್ಣವ್ರು ತಪ್ಪು ಮಾಡಿದರೆ ದಂಡ ಆಗತ್ತೆ ಅಂತ. ನಿಮಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಹಿಂದೆ 72ರಲ್ಲಿ ವಾಟಾಳ್ ನಾಗರಾಜ್ ಅವರು ಬರೀ ಕನ್ನಡ ಭಾಷೆ ಉಪಯೋಗಿಸ್ಕೊಂಡ್ರು ಅಂತೇಳಿ ಅವ್ರ ಸದಸ್ಯತ್ವ ರದ್ದಾಯಿತು. ಇವತ್ತು ಒಂದು ಭಾಷೆ ಮೇಲೆ ಸದಸ್ಯತ್ವ ರದ್ದಾಗಿರ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಮುಂದೆ ಉದಾಹರಣೆಗಳಿದ್ದಾವೆ. ಇವೆಲ್ಲ ರಾಜಕಾರಣಿಗಳು ಭಾಷಣ ಮಾಡ್ತಕ್ಕಂಥದ್ದು ಕಲ್ಪನೆ ಎಲೆಕ್ಷನ್ ಕಮಿಷನ್ಗೆ ಇಲ್ವೋ? ಅದ್ರ ಮಾಹಿತಿ ಇಲ್ವೋ? ಯಾಕೆ ಅವ್ರು ಇದನ್ನು ತಗೊಂಡು ಈ ನಿಯಂತ್ರಣಕ್ಕೆ ಮಾಡಬಾರ್ದು? ಇದನ್ನು ಮಾಡೋದ್ರಲ್ಲಿ ಕಾನೂನು ಕೂಡ ವಿಫಲವಾಗಿದೆ ಮತ್ತು ಪೂರ್ವ ವ್ಯವಸ್ಥೆನೂ ಕೂಡ ವಿಫಲವಾಗಿದೆ. ಓಕೆ, ನಾವುಗಳು ಕೂಡ ವಿಫಲವಾಗಿದ್ದೇವೆ. ಓಕೆ, ನಾನು ಮತ್ತೆ ವೇದಿಕೆಗೆ ಬರ್ತೀನಿ. ಪೀಠಾಧಿಪತಿಗಳು ಕಾಲಕಾಲದಲ್ಲಿ ತಮ್ಮ ವಿಚಾರ, ಸಮಾನತೆಯ ವಿಚಾರಗಳನ್ನು ಎಲ್ಲರಲ್ಲೂ ಕೂಡ ಸಹಿಷ್ಣುತಾ ಭಾವ, ಸರ್ವಧರ್ಮ ಸಮಭಾವ, ಹೌದು, ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಹಿಷ್ಣುತೆ, ಇದನ್ನು ನಾವು ಮಠಾಧಿಪತಿಗಳು ಎಲ್ಲರೂ ಹೇಳ್ತಲೇ ಇದ್ದಾರೆ. ಆದರೆ ಇವತ್ತು ಧರ್ಮಕ್ಕಿಂತ ಹಣ ಮತ್ತು ಅಧಿಕಾರ ಮುಖ್ಯವಾಗಿದೆ. ಧರ್ಮಕ್ಕಿಂತ ಅದರ ಸ್ಥಾನ ಹೆಚ್ಚಿದೆ. ಆದ್ದರಿಂದ ಧರ್ಮಪೀಠಾಧಿಪತಿಗಳ ಮಾತು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ ಎಂಬುದನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸ್ವಾಮೀಜಿ, ಈಗ ಧರ್ಮ, ನಮ್ಮ ಹಣ ಮತ್ತು ಅಧಿಕಾರ ಮುಖ್ಯ ಆಗಿರೋದು ರಾಜಕಾರಣಿಗಳಿಗೆ ಮಾತ್ರನೋ ಮಠಾಧೀಶರಿಗೂ ಆಗಿದೆಯಾ? ಮಠಾಧೀಶರು ನಮ್ಮ ಹಣ, ಅವರಿಗೆ ಅಧಿಕಾರ ಅಂತೂ ಇಲ್ಲವೇ ಇಲ್ಲ. ಹಣ ಭಕ್ತರಿಂದ ಹಣ ಪಡೀತೇವೆ ಸಾಮಾಜಿಕ ಕಾರ್ಯಕ್ಕಾಗಿ. ಅದು ಬಿಟ್ಟು ಬೇರೆ ಉದ್ದೇಶದಿಂದ ಹಣ ಗಳಿಸಿದರೆ ಅದು ತಪ್ಪೆ. ಮಠಾಧಿಪತಿಗಳು ಹಣ ಸ್ವೀಕಾರ ಮಾಡೋದು ನಾವು ಹೇಳ್ತಾ ಇಲ್ಲ. ಹಣ ಬೇಕು, ಸಾಮಾಜಿಕ ಕಾರ್ಯ ನಡೆಸಲಿಕ್ಕೆ ಹಣ ಬೇಕು. ಆದರೆ ಸಮಾಜದ ಹಣವನ್ನು ಆ ಕಾರ್ಯಕ್ಕೆ ಉಪಯೋಗಿಸಬೇಕು ಹೊರತು ಬೇರೆ ರೀತಿಯಿಂದ ಉಪಯೋಗಿಸಿದಾಗ ಮಠಾಧಿಪತಿಗಳು ಕೂಡ ಮಾರ್ಗಭ್ರಷ್ಟರಾಗ್ತಾರೆ. ಓಕೆ, ನಾನಿಲ್ಲಿ ಶಂಕರಮೂರ್ತಿ ಅವ್ರ ಹತ್ರ ಬರ್ತೇನೆ. ಹಣ ಮತ್ತು ಅಧಿಕಾರದ ವಿಷಯ ಬಂತು. ಅನೇಕರು ಹೇಳ್ತಾರೆ ರಾಜಕಾರಣಿಗಳ ಹಣ ಮಠಗಳಲ್ಲಿರುತ್ತೆ ಅಂಥೇಳಿ. ಹೌದಾ? ಇಲ್ಲ, ಇದು ಇಷ್ಟು ಸರಳವಾಗಿ ಈ ಸಮಸ್ಯೆನ ನಾನು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮತ್ತು ಯಾರೋ ಒಬ್ಬ ಹಿರಿಯ ರಾಜಕಾರಣಿಗೆ ಏನೋ ವೈಮನಸ್ಸು ಬಂದಾಗ ಅದರ ಹಿಂದಿನ ಕಾರಣ ಇದೆ ಅಂತ ಬಂತು. ಅವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ಸ್ವಾಮೀಜಿಯವರನ್ನು ಬೆಳೆಸುವಂಥ ಪ್ರಯತ್ನಗಳು ನಡೆದವು ಅಂಥೇಳಿ. ಯಾವುದೋ ಒಂದು ಉದಾಹರಣೆ ತೆಗೆದುಕೊಂಡು ಅದನ್ನು ಜನರಲೈಸ್ ಮಾಡಲಿಕ್ಕೆ ಬರಲ್ಲ. ಓಕೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು, ಪೀಠಾಧಿಕಾರಿಗಳು ಈಗ ಎದುರುಗಡೆ ನಮ್ಮ ಎದುರಿಗೆ ಇಬ್ಬರಿದ್ದಾರೆ. ಅವರಿಬ್ಬರ ಬಗ್ಗೆ ಯಾರಾದರೂ ಬೆಟ್ ಮಾಡಿ ತೋರಿಸ್ಲಿಕ್ಕೆ ಆಗ್ತದ? ಅವರಿಬ್ಬರ ಆ ಎರಡು ಪೀಠದ ಬಗ್ಗೆ, ಎರಡು ವ್ಯಕ್ತಿತ್ವದ ಬಗ್ಗೆ ಯಾವುದೋ ಒಂದನ್ನು ತಗೊಂಡು ಅದನ್ನು ಜನರಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಪ್ರಮುಖ ಪಾತ್ರ ಇರ್ತಕ್ಕಂಥದ್ದು, ಇದು ಧರ್ಮ ಮತ್ತು ಸಮಾಜ, ಇದು ನಿರಂತರ ಪ್ರಕ್ರಿಯೆ. ಯಾವುದೋ ಒಂದು ಕಡೆಗೆ ಹೋಗಿ ಇಷ್ಟು ಸಾಧನೆ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಪ್ರತಿನಿತ್ಯ ಆಗಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಜೊತೆಯಲ್ಲಿ 1-2-3 ಸಂಗತಿಗಳು ಇತ್ತೀಚಿನ ದಿನಗಳಲ್ಲಿ ಸೇರಿಕೊಂಡಿದ್ದೇವೆ. ಅದೊಂದು ರಾಜಕಾರಣ ಅಂತಕ್ಕಂಥದ್ದು ಒಂದು ಸೇರಿಕೊಂಡಿರೋ ಕಾರಣಕ್ಕಾಗಿ ನೇರವಾಗಿ ಹೇಳಬೇಕಂತೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಿಂದ ನಮ್ಮ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಯಾರು ಮಾಡ್ತೀವಿ ಅದು ಪಾಲಿಟಿಕ್ಸ್ ಅಂದಮೇಲೆ ಅದು ರಾಜಕಾರಣಿ, ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ರು. ಸೊ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಿಂದ ಜೊತೆಗೆ ಸತ್ಯವನ್ನು ಮುಚ್ಚಿಡೋದು, ಸುಳ್ಳನ್ನು ಹೇಳ್ತಕ್ಕಂಥದ್ದು, ಸತ್ಯವನ್ನು ಹೇಳೋದೇನೆ ತಪ್ಪು ಅಂತಕ್ಕಂಥ ಒಂದು ಭಾವನೆ. ಸತ್ಯವನ್ನು ಪ್ರತಿಪಾದನೆ ಮಾಡಿದ್ರೆ ಆತನ ಮೇಲೆ ಅದಕ್ಕೊಂದು ಜಾತಿಯ ಭೂತ ಅಥವಾ ಮತದ ಭೂತ ತಂದು ಅದನ್ನೇ ಒಂದು ಹೊಸಕೆ ಆಗ್ತಕ್ಕಂಥ ಪ್ರಯತ್ನ. ಯಾವಾಗಲೂ ಸಮಾಜದೊಳಗೆ ಕೆಲವು ಸತ್ಯಗಳನ್ನು, ಎಲ್ಲ ಸತ್ಯನೂ ಹೇಳೋಕ್ಕಾಗದೆ ಹೋದ್ರೂ ಕೆಲವು ಸತ್ಯಗಳನ್ನು ಹೇಳಬೇಕಾಗ್ತದೆ. ಅದರ ಸುಳ್ಳನ್ನು ಮಾತ್ರ ಹೇಳಲೇಬಾರ್ದು. ಯಾವುದೋ ಒಂದು ಸತ್ಯನ ನೀವು ಹೇಳಿದಾಗ ನಿಮ್ಮನ್ನ ಹಾಗೆ ಕೆಟಗರೈಸ್ ಮಾಡಿದ್ದ ಇದಿದೆ. ಹೌದು, ಆ ಪ್ರಯತ್ನ ನಡೀತು. ಯಾವುದು? ಅಲ್ಲ, ಪ್ರಯತ್ನ ಅದು ಬೇಡ. ಆ ಚರ್ಚೆ ಇವತ್ತು ಪ್ರಸ್ತುತ. ಇಲ್ಲ, ಕಾರಣ ಎಲ್ಲೂ ಇಲ್ಲ. ನೋಡಿ, ಕಾರಣ ಅದು ಆಯಾ ಸಂದರ್ಭಕ್ಕೆ ಬಂದವಾಗ ಬರುತ್ತೆ. ಇವತ್ತು ಇಲ್ಲಿ ನಾವು ಧರ್ಮ ಮತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡುವಾಗ ಇವೆರಡು ಒಟ್ಟಾಗಿ ಸೇರಿದಾಗ ಒಳ್ಳೆಯದಾಗ್ತದೆ. ಧರ್ಮದ ಮೂಲಕ ಸಮಾಜ, ಸಮಾಜದ ಮೂಲಕ ಧರ್ಮ, ಎರಡು ಒಂದಕ್ಕೊಂದಕ್ಕೆ ಪೂರಕ ಆಗಬೇಕು. ಪೂರಕ ಆಗದೇ ಇದ್ದಾಗ ಮತ್ತು ಧರ್ಮದ ಬಗ್ಗೆ ವಿಚಿತ್ರ ಕಲ್ಪನೆಗಳು ಬಂದಾವಾಗ
ಚಿತ್ರ ವಿಚಿತ್ರ ಕಲ್ಪನೆಗಳು ಬಂದ. ನಾನು ಹೇಳಿದ್ದು ಮಾತ್ರ ಸರಿ, ಬಾಕಿಯವ್ರು ಹೇಳಿದ್ದನ್ನ ನಾನು ಒಪ್ಪಕ್ಕೆ ತಯಾರಿಲ್ಲ, ನಾನು ಅವ್ರನ್ನ ಸಹಿಸೋದಿಲ್ಲ, ಅದನ್ನೆಲ್ಲ ನಾನು ಒಪ್ಪಕ್ಕಾಗೋದೇ ಇಲ್ಲ ಅಂತಕ್ಕಂಥದ್ದು. ಅಥವಾ ಸಮಾಜದೊಳಗೆ ಬಂದವಾಗ ಸಮಾಜದ ಒಟ್ಟು ಮತ ಬರಬೇಕಾಗ್ತದೆ. ಈ ಭಾರತದಲ್ಲಿ ತಗೊಳ್ಳುವಾಗ ತಾವೇ ಹೇಳಿದ್ವಿ, ಸ್ವಾತಂತ್ರ್ಯ ಬಂದವಾಗ ನಮ್ಮ ದೇಶಕ್ಕೊಂದು ರಾಜ್ಯಾಂಗ ನಾವು ಮಾಡ್ಕೊಂಡಿದ್ದೇವೆ. ಈ ರಾಜ್ಯಾಂಗನೇ ಅತಿ ದೊಡ್ಡದು, ನಮಗೆ ಅತಿ ಪವಿತ್ರ. ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದನ್ನು ಧರ್ಮಗ್ರಂಥಗಳೆಲ್ಲ ನಮ್ಮ ವೈಯಕ್ತಿಕವಾಗಿ ನೋಡಬೇಕು. ಆದರೆ ನಾವಿವತ್ತು ರಾಜ್ಯಾಂಗದಲ್ಲಿರೋದನ್ನು ನಾನು ಒಪ್ಪೋದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನು ನನ್ನ ಮತ ಹೇಳುತ್ತೆ ಹೀಗೆ, ನಾನು ಹೀಗೆ ನೋಡ್ಕೊಳ್ಳೋದು, ನನ್ನ ಧರ್ಮ ಹೇಳುತ್ತೆ ಹೀಗೆ ನೋಡ್ಕೊಳ್ಳೋದು, ಇದು ಆಗೋದಿಲ್ಲ. ಎಲ್ಲ ಸಮಾನ ಅನ್ನೋದನ್ನ ಇಲ್ಲ, ಎಲ್ಲ ಧರ್ಮಗಳು ಸಮಾನ ಪ್ರಶ್ನೆ ಅಲ್ಲ. ಇಲ್ಲಿ ಧರ್ಮಗಳ ಸಮಾನತೆ ಪ್ರಶ್ನೆ ಬಂದಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನ ಕೊಡೋದ್ರಲ್ಲಿ ರಾಜಕಾರಣಿಗಳು ವಿಫಲರಾಗಿದ್ದಾರೆ. ಇಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಒಬ್ಬರನ್ನ ತುಷ್ಟೀಕರಣ ಮಾಡ್ತಕ್ಕಂಥದ್ದು, ಅವ್ರನ್ನ ಎತ್ಕೊಟ್ಟೋದು, ಸೊ ದಟ್ ನನಗೆ ಅವ್ರ ಓಟೆಲ್ಲ ಬರ್ತದೆ ಅಂತಕ್ಕಂಥ ಭಾವನೆ, ಇದು ನಮ್ಮ ಸಮಾಜಕ್ಕೆ ಬಂದಿರತಕ್ಕಂಥ ಕೂತು. ಇದು ಸರಿಯಾದರೆ, ಇದನ್ನು ಸರಿ ಮಾಡಿದ್ರೆ ಖಂಡಿತವಾಗಿಯೇ ಈ ಧರ್ಮ ಮತ್ತು ಸಮಾಜ ಎರಡೂ ಒಟ್ಟಾಗಿ ಮುಂದಕ್ಕೆ ಹೋಗಲಿಕ್ಕೆ ಬರುತ್ತೆ. ಧರ್ಮ ಮತ್ತು ಸಮಾಜದ ಪ್ರಶ್ನೆ ಬಂದವಾಗ ಧರ್ಮದ ಸಾಧಾರಣ ಅರ್ಥ, ಸ್ವಾಭಾವಿಕ ಅರ್ಥ ಕಡೆ ಹೋಗಬೇಕೆ ಹೊರತುವೆ ಧರ್ಮ ಅನ್ನೋದನ್ನು ಮತಕ್ಕೆ ನಾವು ಸೀಮಿತಗೊಳಿಸಿದ್ರೆ, ಧರ್ಮ ಅನ್ನೋದು ನಾನು ಹೇಳೋದೇ ಸರಿ, ನಾನು ನಂಬಿರೋದೇ ಧರ್ಮ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಹೊರಟ್ರೆ ಅದು ಇವತ್ತು ಅನಾಹುತ ಆಗಿರೋದು. ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಖಂಡಿತ ಆಗಬೇಕು. ಮತ್ತು ಇದರೊಳಗೆ ಸರಳೀಕರಣ ಮಾಡಿ ಇದಕ್ಕೆ ರಾಜಕಾರಣಿಗಳು ಮಾತ್ರ ಕಾರಣೀಭೂತರು, ಅವರು ಮಾತ್ರ ಸರಿ, ಅವರಿಂದನೇ ಇದೆಲ್ಲ ಆಗಿದೆ ಅಂತಕ್ಕಂಥದ್ದು ಈ ವಾದ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಕಾರಣ ಅಂತಂದರೆ ರಾಜಕಾರಣಿಗಳು ಸಮಾಜದ ಒಂದು ಅವಿಭಾಜ್ಯ ಅಂಗ. ಓಕೆ, ಇದನ್ನು ಯಾರು ಒಪ್ತೀರಾ ಅಥವಾ ವಿರುದ್ಧವಾದ ಅಭಿಪ್ರಾಯ ಏನಾರು ಇದೆಯಾ? ಬಂಜಿಗಿರಿ ಅವರು, ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಧರ್ಮವನ್ನು ರಾಜಕೀಕರಣ ಮಾಡಿದ್ದಾರೆ? ಈಗಾಗಲೇ ಇಬ್ರಾಹಿಂ ಅವರು ಹೇಳಿರೋ ಪ್ರಕಾರ ರಾಜಕಾರಣಿಗಳೇ ಧರ್ಮವನ್ನು ರಾಜಕೀಕರಣ ಮಾಡಿರೋದು. ಅವ್ರಿಗೆ ಅದು ಬಹಳ ಸುಲಭವಾದ ಒಂದು ಹಾದಿಯಾಗಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನನಗನ್ಸೋದು ಬಹಳಷ್ಟು ರಾಜಕೀಯ ಪಕ್ಷಗಳಿಗೆ ಮತ್ತು ಬಹಳಷ್ಟು ರಾಜಕೀಯ ನಾಯಕರಿಗೆ ಒಂದು ದಿವಾಳಿ ಕೋರತನ ಇದೆ. ಅವರು ತಮ್ಮ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನತೆಯನ್ನು ಸಂಘಟಿಸಲಾಗದ ಅಥವಾ ಅವರ ಬೆಂಬಲವನ್ನು ಗಳಿಸಲಿಕ್ಕಾಗದಿರುವಂತಹ ಒಂದು ದುಸ್ಥಿತಿನಲ್ಲಿದ್ದಾರೆ. ಆದ್ದರಿಂದ ಧರ್ಮಗುರುಗಳನ್ನು ಒಂದು ರೀತಿ ದಲ್ಲಾಳಿಗಳಾಗಿ, ಮಧ್ಯವರ್ತಿಗಳಾಗಿ ಮತಗಳಿಕೆಗೋಸ್ಕರವಾಗಿ ಬಳಸ್ತಾರೆ. ಅದಕ್ಕೆ ಅವ್ರಿಗೆ ಕೊಡಬೇಕಾಗಿರುವ ಕಾಣಿಕೆಗಳನ್ನು ಇವರು ಕೊಡ್ತಾರೆ, ಅದಕ್ಕೆ ಪ್ರತಿಯಾಗಿ ಆ ಧರ್ಮಗುರುಗಳು ಇವರಿಗೆ ಸಲ್ಲಿಸಬೇಕಾಗಿರೋ ಕಾಣಿಕೆಗಳನ್ನು ಕೊಡ್ತಾರೆ. ಇದು ಒಂಥರ ಅಂದರೆ ಪರಸ್ಪರ ಕಾಣಿಕೆ ಕೊಡುವ ಮತ್ತು ತೆಗೆದುಕೊಳ್ಳುವ ಒಂದು ರೀತಿ ಅನೈತಿಕ ಆಟದ ಭಾಗ ಇದು. ಅದರಿಂದ ರಾಜಕಾರಣಿಗಳು ಬಹಳ ಮುಖ್ಯವಾಗಿ ಎಲ್ಲ ಪಕ್ಷಗಳವರು, ಕೆಲವು ಪಕ್ಷಗಳು ಪ್ರತ್ಯಕ್ಷವಾಗಿ ಧರ್ಮವನ್ನು ಮಾತಾಡ್ತವೆ, ಇನ್ನು ಕೆಲವು ಪಕ್ಷಗಳು ಅಪರೋಕ್ಷವಾಗಿ ಮಾತಾಡ್ತವೆ. ಇದರೇನು ವ್ಯತ್ಯಾಸ ಏನಿಲ್ಲ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಅವರಿಗೆ ತಾವು ಜನತೆಗೆ ಮತ್ತು ಬಡವರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಮತ್ತು ದೇಶದ ಅಭಿವೃದ್ಧಿಗೆ ಏನನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳೋದ್ರ ಮುಖಾಂತರ ಜನರ ಬೆಂಬಲವನ್ನು ಪಡೆಯೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಈ ರೀತಿಯ ಅಡ್ಡದಾರಿಗಳಿವು, ಕೆಲವು ಕಡೆ ಜಾತಿಯನ್ನು, ಕೆಲವು ಕಡೆ ಧರ್ಮವನ್ನು. ಓಕೆ, ಮುರುಘರಾಜೇಂದ್ರ ಅವ್ರನ್ನ ಕೇಳಬೇಕು ನಾನು. ಮಠಾಧೀಶರಿಗೆ, ಧರ್ಮಗುರುಗಳಿಗೆ ಅವರು ಬಂಜಿಗಿರಿಯವರು ಒಂದು ತುಂಬ ಮುಖ್ಯವಾದ ವಿಚಾರ ಹೇಳಿದರು. ಪರಸ್ಪರ ಕಾಣಿಕೆ ಕೊಡುವ ಮತ್ತು ಕೊಳ್ಳುವ ಇದರಲ್ಲಿ ಒಂದು ನೈತಿಕತೆಯ ಕುಸಿತ ಆಗ್ತಾ ಇದೆ. ಹಾಗಾಗಿ ಬಹುಶಃ ಧರ್ಮಗುರುಗಳಿಗೆ ರಾಜಕಾರಣಿಗಳು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ವಿಚಾರ, ಒಂದೊಂದು ನಿರ್ದಿಷ್ಟವಾಗಿರುವಂಥ ಒಂದು ವಿಚಾರವನ್ನು ಹೇಳ್ಬೋದು. ಧರ್ಮ ಅಂತಂದರೆ ಒಳಿತು ಅನ್ನೋದನ್ನು ಒಪ್ಪಿಕೊಳ್ಳೋದಾದರೆ, ಆ ಮೂಲಕವಾಗಿ ಯಾರು ಹೆಚ್ಚೆಚ್ಚು ಒಳಿತನ್ನು ಮಾಡ್ತಾ ಹೋಗ್ತಾರೆ, ಒಳಿತನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಅಧಿಕಾರ ಇರ್ತದೆ. ಯಾರು ಒಳಿತನ್ನು ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ, ಅವರಿಗೆ ಒಳಿತನ್ನು ಹೇಳಲಿಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಆ ಮೂಲಕವಾಗಿ ಒಳ್ಳೆಯದರ ಪರವಾಗಿರ್ತಕ್ಕಂಥವರು ಕೆಟ್ಟದ್ದನ್ನು ಕಡಿಮೆ ಮಾಡಲಿಕ್ಕೆ, ಆ ದುಷ್ಟತನವನ್ನು, ದುಷ್ಟ ವಿಚಾರಗಳನ್ನು ಕಡಿಮೆ ಮಾಡಲಿಕ್ಕೆ ಸಂಪೂರ್ಣವಾಗಿರುವಂಥ ಅಧಿಕಾರ ಇದೆ ಅಂತ ನಾನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಆ ಥರದ ನೈತಿಕ ಅಧಿಕಾರವನ್ನು, ನೈತಿಕ ಹಕ್ಕನ್ನು ಧರ್ಮಗುರುಗಳು ಉಳಿಸ್ಕೊಂಡಿದ್ದಾರೆ. ಆ ರೀತಿಯಾಗಿ ಅವರು ಅದನ್ನು ಉಳಿಸ್ಕೊಳ್ಳದೆ ಹೋದರೂ ಸಹ ಅದನ್ನು ಮತ್ತೆ ಮತ್ತೆ ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ರೀತಿಯಾಗಿ ಸಮಾಜವನ್ನು ಸಂಪೂರ್ಣವಾಗಿ ಪರಿವರ್ತನೆಯ ಕಡೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲದನ್ನು ಧರ್ಮಗುರುಗಳ ಮೇಲೆಯೇ ಹಾಕಿಬಿಟ್ಟು ಕೈ ಚೆಲ್ಲಿ ಕುಳಿತುಕೊಳ್ಳುವಂಥ ಸಂದರ್ಭ ಇದಲ್ಲ. ಇವತ್ತು ರಾಜಕಾರಣಿಗಳು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಧಾರ್ಮಿಕ ಮುಖಂಡರು ಸಹ ಇವತ್ತು ಬೇರೆ ದಿಕ್ಕಿನಲ್ಲಿ ಹೋಗುವಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೆ. ಇವ್ರು ಕೆಟ್ಟಿದ್ದಾರೆ ಅಂತ ಅವರು, ಅವ್ರು ಕೆಟ್ಟಿದ್ದಾರೆ ಅಂತ ಇವರು.
ಈ ಎರಡು ಕೆಟ್ಟಿದ್ದಾರೆ ಅಂತೇಳಿ ಸಮಾಜ ಕೆಟ್ಟು ಹೋಗಿದೆ ಅನ್ನುವಂಥ ಒಂದು ಭಾವನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಓಕೆ, ಬಹುಶಃ ನನ್ನ ಹೋಪ್ ಏನಂತಂದರೆ ಬಹುಶಃ ಸಮಾಜ ಇನ್ನೂ ಕೆಟ್ಟಿಲ್ಲ, ಸಮಾಜದಲ್ಲಿ ಇನ್ನೂ ತುಂಬ ಆರೋಗ್ಯಕರವಾದ ಸ್ಥಿತಿ ಇದೆ ಅಂಥೇಳಿ ನಾನು ಲಲಿತಾ ನಾಯ್ಕ ಅವರೇನೋ ಹೇಳಲಿಕ್ಕೆ ಹೊರಟ್ರಿ. ಧರ್ಮ ಮತ್ತು ಸಮಾಜ ಎರಡನ್ನೂ ನಾವು ಮೇಲ್ಪದರದಿಂದ ನೋಡ್ತಾ ಇದ್ದೀವಿ. 2500 ವರ್ಷಗಳ ಹಿಂದೆ ಬುದ್ಧ ಹೇಳಿದಂಥ ಮಾತು, ನಂತರ ಬಂದಂಥ ಯೇಸು, ನಂತರ ಬಂದಂಥ ಬಸವ, ಇವ್ರುಗಳು ಏನು ಹೇಳಿದರು, ಮೊದಲು ಪೇಜಾವರರು ಏನು ಹೇಳಿದ್ರಲ್ಲ ಆ ರೀತಿಯಲ್ಲಿ ಕೇವಲ ನೈತಿಕವಾಗಿ ಧರ್ಮವನ್ನು ತಗೊಳ್ತಿದ್ರು. ಆದರೆ ಬರ್ತಾ ಬರ್ತಾ ಅದು ಎಷ್ಟು ಕೆಟ್ಟೋಯ್ತು ಅಂದರೆ ಇವತ್ತು ನಾವು ರಾಜಕಾರಣಿಗಳ ಮೇಲಾಗಿರ್ಬೋದು, ಮಠಾಧೀಶರ ಮೇಲಾಗಿರ್ಬೋದು, ಯಾರ ಮೇಲೆ ನಾವು ಇವತ್ತು ಈ ಆಪಾದನೆ ಹೊರಿಸಿದ್ರೂ ಕೂಡ ಮೂಲತಃ ಧರ್ಮ ಕೆಟ್ಟೋಗಿದೆ. ಆ ಮೂಲತಃ ಧರ್ಮ ಎಷ್ಟು ಕೆಟ್ಟಿದೆ ಅಂದರೆ ಅದು ಕೇವಲ ಮೇಲ್ಪದರದಲ್ಲಿ ಜನಗಳನ್ನು ಸಾಂತ್ವನ ಹೇಳುವಂಥ ರೀತಿಯಲ್ಲಿ ನಾಟಕ ಮಾಡ್ತಾ ಇದೆ. ಇವತ್ತು ಅಸ್ಪೃಶ್ಯತೆ ಹುಟ್ಕೊಂಡಂಥದ್ದು, ಇವತ್ತು ಯಾವ್ಯಾವ ರೀತಿಯಿಂದ ಮಹಿಳೆಗೆ ಶೋಷಣೆ ಆಗಿರುವಂಥದ್ದು, ಶೂದ್ರ ದಲಿತರು ಅನ್ನುವಂಥ ಬೇರೆ ಬೇರೆ ರೀತಿಯ ವಿಭಜನೆಯನ್ನು ಮಾಡಿ ಇಡೀ ಸಮಾಜವನ್ನು ಸರ್ವನಾಶದತ್ತ ತಗೊಂಡು ಹೋದಂಥ ಈ ಧರ್ಮ ಕೆಟ್ಟೋದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಜನಗಳು ಬೇರೆ ಆಕಾಶದಿಂದ ಉದುರಿಲ್ಲ. ರಾಜಕಾರಣಿ ಈ ನೆಲದಲ್ಲಿ ಹುಟ್ಟಿದವನು, ಸ್ವಾಮೀಜಿಗಳು ಈ ನೆಲದಲ್ಲಿ ಹುಟ್ಟೋರು, ಎಲ್ಲ ಮಠ ಮಂದಿರಗಳೆಲ್ಲ ಇವತ್ತು ಏನಾದರೂ ಇವತ್ತು ಸರಿ ಹೋಗಬೇಕು ಇದು ಅನ್ನೋದಾದರೆ ಮೊದಲು ಈ ಧರ್ಮವನ್ನು ನೈತಿಕತೆ ಅನ್ನೋದನ್ನು ಮಾತ್ರ ಇಟ್ಕೊಂಡು ಬಾಕಿದೆಲ್ಲ ಬಿಡಬೇಕು, ಬಾಕಿದೆಲ್ಲ ದೂರ ಮಾಡಬೇಕು. ಎಲ್ಲ ಧರ್ಮಗಳು ರಕ್ತದ ರುಚಿಯನ್ನು ಕಂಡಿದ್ದಾವೆ. ಧರ್ಮಗಳ ಹೆಸರಿನಲ್ಲಿ ಇವತ್ತು ರಕ್ತ ಹರಿದಿದೆ, ದೇಶಗಳ ನಾಶ ಆಗಿದ್ದಾವೆ, ಸಮಾಜಗಳು ನಾಶ ಆಗಿದ್ದಾವೆ, ಮನುಷ್ಯನ ನಡುವೆ ಗೋಡೆ ಹುಟ್ಕೊಂಡಿದೆ. ಇವೆಲ್ಲದಕ್ಕೂ ಕಾರಣ ಧರ್ಮ. ಅಂದರೆ ಈ ಬೇರೆ ಬೇರೆ ರೀತಿಯ ಧರ್ಮ ಅಂದ್ರಲ್ಲ ಅವರು, ಇಂಥ ಧರ್ಮಗಳು ಇವತ್ತು ಮನುಷ್ಯನ ನಡುವೆ ಗೋಡೆ ಕಟ್ಟಿರೋದನ್ನು ಕೆಡವು ಹಾಕಬೇಕು ಮತ್ತು ಎಲ್ಲ ಕಡೆ ಸಮಾನತೆಯನ್ನು ತರಬೇಕು. ಅಂದರೆ ನಾವು ಮೊದಲು ಈ ಧರ್ಮ ಮಠಾಧೀಶರುಗಳು ಮತ್ತು ಈ ರಾಜಕಾರಣಿಗಳ ನಡುವೆ ಏನು ಈಗ ನೀವು ಅಕ್ರಮ ಸಂಬಂಧ ಹೇಳಿರಿ, ಅದು ಮನುಷ್ಯನ ನಡುವೆನೂ ಇದೆ, ಜನಗಳ ನಡುವೆನೂ ಇದೆ. ಆದ್ದರಿಂದ ಮೊದಲು ಈ ಮಠಾಧೀಶರನ್ನ ದೂರ ಮಾಡಬೇಕು. ಮಠಾಧೀಶರನ್ನ ಎಲ್ಲ ಧರ್ಮಗಳ ಎಲ್ಲ ಮತ ಅವರು ಎಲ್ಲರೂ ಸಮಾನರು. ಯಾರು ನಮಗೆ ಈ ದೇಶಕ್ಕೆ ಈ ನ್ಯಾಯ ಕೊಡ್ತಾನೋ ಅವನಿಗೆ ಮಾತ್ರ ನಾವು ಕಾಲಿಗೆ ಬೀಳುವಂಥ ಮತ್ತು ಅವನನ್ನು ಸ್ವಾಮಿಯಾಗಿ ಸ್ವೀಕಾರ ಮಾಡುವಂಥದ್ದು ಇರಬೇಕು. ಈ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇವತ್ತೇನು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕಾಣಿಕೆ ವಸೂಲಿ ಮಾಡ್ತಾರೆ, ತೆಗೆದುಹಾಕ್ಬೇಕದನ್ನ. ಎಲ್ಲವೂ ಮುಕ್ತವಾಗಬೇಕು. ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಅವ್ರಿಗೆ ಪ್ರೀತಿಯಾದಂಥ ಪಂಚಭೂತಗಳನ್ನು ಯಾವ ರೀತಿಯಿಂದಾದರೂ ಒಂದು ಗಿಡ ಮರಗಳಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣುವಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಪೇಜಾವರ ಶ್ರೀಗಳು ನೈತಿಕ ಮೌಲ್ಯ ಅದಕ್ಕೇನೆ ಮಹತ್ವ ಕೊಡಬೇಕೆಂಬಂಥ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಅದು ಬಿಟ್ಟು ಉಳಿದದ ಎಲ್ಲ ಮತೀಯತೆಯನ್ನು ತೆಗೆದುಹಾಕಬೇಕು ಅಂತ ಹೇಳುವುದು ಜನರ ಸ್ವಾತಂತ್ರ್ಯಕ್ಕೆ ಭಂಗ ಬರ್ತದೆ. ಯಾಕೆಂದರೆ ಉಪಾಸನೆ ಸ್ವಾತಂತ್ರ್ಯ, ಪೂಜೆಯ ಪ್ರಾರ್ಥನೆ ಇದೆಲ್ಲ ಅವರವರ ಶ್ರದ್ಧೆಗೆ ಸಂಬಂಧಪಟ್ಟದ್ದು. ನೀವು ನೈತಿಕ ಮೌಲ್ಯಕ್ಕೆ ಮಾತ್ರ ಸ್ಥಾನ ಅಂದರೆ ದೇವರಿಗೂ ಸ್ಥಾನ ಇಲ್ಲ ಅಂತ ಆಗ್ತದೆ. ದೇವರು, ಪೂಜೆ, ಪ್ರಾರ್ಥನೆ ಇದಕ್ಕೆ ಯಾವುದಕ್ಕೂ ಸ್ಥಾನ ಇಲ್ಲ. ಇದು ಜನರ ಸ್ವಾತಂತ್ರ್ಯದ ಅಪಹರಣ ಆಗ್ತದೆ. ಆದರೆ ಅಮಾನವೀಯತೆಯನ್ನು ತೆಗೆದುಹಾಕಬೇಕು. ಯಾವುದೇ ಧರ್ಮದಲ್ಲಿ ಅಮಾನವೀಯತೆ ಅಂಶ ಇದ್ದರೆ ಅದಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ಸರಿಯಾದ ಒಂದು ನಿಯಮಗಳನ್ನು ಸರ್ಕಾರ ಮಾಡಿ ನಮ್ಮ ದೇಶದಲ್ಲಿ ಧರ್ಮಗಳಿಗೆ ಅಂದರೆ ನೈತಿಕ ಮೌಲ್ಯಕ್ಕೂ ಪೂಜಾ ಪ್ರಾರ್ಥನೆ ಇದಕ್ಕೂ ಅವಕಾಶ ಇರಬೇಕು. ಆದರೆ ಅಮಾನವೀಯತೆ, ಅಸ್ಪೃಶ್ಯತೆ ಮುಂತಾದ ಅಮಾನವೀಯತೆಗೆ ಅವಕಾಶ ಇರಬಾರ್ದು. ಇಷ್ಟನ್ನು ನಾನು ಒಪ್ತೇನೆ. ಓಕೆ, ಅಸ್ಪೃಶ್ಯತೆ ಜೊತೆಗೆ ನೀವು ಅಮಾನವೀಯತೆ ವಿಷಯ ಹೇಳಿರೋದ್ರಿಂದ ನಾನು ನಾಯರವ್ರ ಹತ್ರ ಬರ್ತೇನೆ. ಈಗ ಪೇಜಾವರ ಶ್ರೀಗಳು ಸರಿಯಾಗಿ ನೈತಿಕತೆಯ ಅಂಶ. ನನ್ನ ಪ್ರಶ್ನೆ, ಸಮಾಜದಲ್ಲಿ ನೈತಿಕತೆ ಧರ್ಮಾತೀತವಾದಂಥ ಒಂದು ನೈತಿಕೆಯ ಅಂಶವೂ ಇದೆ. ನೈತಿಕತೆ ಧರ್ಮಕ್ಕೆ ಸ್ವತ್ತೇನಲ್ಲ, ಧರ್ಮ ಸಮಾಜದ ಇದರ ಒಳಗಿರುವಂಥದ್ದು. ಅದು ಇರಬೇಕು, ಅದಕ್ಕೊಂದೊಂದಕ್ಕೂ ಸ್ವಾತಂತ್ರ್ಯ ಇರಬೇಕು. ಸಂಪ್ರದಾಯ, ಆಚರಣೆ, ಅವರವರ ನಂಬಿಕೆ ಅದು ನಾವು ಅದನ್ನು ಖಾತರಿಪಡಿಸಲೇಬೇಕಾಗತ್ತೆ. ಆದರೆ ನೈತಿಕತೆ ನನಗೆ ಕಾಣುವಂಥದ್ದು, ಈಗ ಹಣದ ಬಗ್ಗೆ ಎಲ್ಲ ಮಾತಾಡಿದಾರಲ್ಲ, ಎಲ್ಲ ಈ ಅವ್ಯವಹಾರಗಳಿಗೆ ಕಾರಣ ಸಮಾಜದಲ್ಲಿ ನಡೆಯುವಂಥ ಶೋಷಣೆ. ಈ ಕಳೆದ ಒಂದು 10 ವರ್ಷದ ಅವಧಿಯಲ್ಲಿ ಕಾರ್ಮಿಕರು ದುಡಿಯುವ ಸಂಪತ್ತಿನ 12% ಮಾತ್ರ ಇವತ್ತು ಕಾರ್ಮಿಕರಿಗೆ ಬಂದು 45 ಮಾಲೀಕರಿಗೆ ಹೋಗ್ತಾ ಇದೆ. ಅದರಲ್ಲೇ ಈ ಎಲ್ಲ ಈ ಅವ್ಯವಹಾರಗಳಿಗೆ ಆ ಹಣವನ್ನು ಒದಗಿಸುವಂಥದ್ದು ಅದು ಮೂಲವಾದ ಒಂದು ವ್ಯವಸ್ಥೆ. ಈ ವಿಷಯದ ಕುರಿತು ನೈತಿಕತೆಯ ಬಗ್ಗೆ ಚರ್ಚೆ ಮಾಡುವಾಗ ಧರ್ಮಗಳು ಈ ಶೋಷಣೆಯನ್ನು ತಡೆಗಟ್ಟುವ ನೈತಿಕತೆಗೆ
ಹೋಗೊಟ್ಟು ನಮಗೆ ಸಪೋರ್ಟ್ ಕೊಡ್ತಾರಾ ಅಂತ ಹೇಳುವಂಥದ್ದು ಫಸ್ಟ್ ಪ್ರಶ್ನೆ. ಈ ಮಾತು ಹೇಳುವ ಒಂದೇ ಕಾರಣಕ್ಕೆ ನನ್ನ ಮನೆಗೆ ಸಮೇತ ಇವತ್ತು ದಾಳಿ ನಡೆಸಿ ಅದನ್ನು ಭಾರಿ ದೊಡ್ಡದಾಗಿ ನಾವು ಮಾಡಿದ್ದು ನಮ್ಮ ಇದನ್ನು ಪವರನ್ನು ತೋರಿಸ್ತದೆ ಅಂತೇಳಿ ಅವರ ವೆಬ್ಸೈಟಲ್ಲೇ ಹಾಕ್ಕೊಂಡಿರುವಂಥದ್ದು ನಾನು ಕಂಡಿದ್ದೀನಿ. ನಾನು ಯಾವ ಪಾಪನೂ ಮಾಡಿಲ್ಲ. ಪಾಪ ಮಾಡುವವರನ್ನ ಶಿಕ್ಷಿಸೋದು ಧರ್ಮದ ಗುರಿ ಆದರೆ ನಾನು ಈ ಸಮಾಜವನ್ನು ಒಳ್ಳೆಯದಾಗಬೇಕು, ಆ ಸಮಾಜ ಒಳ್ಳೆಯದಾಗಬೇಕಾದ್ರೆ ಮೂಲತಃ ನಡೆಯುವಂಥ ಶೋಷಣೆ, ದುಡಿಯುವ ಜನರ ಶೋಷಣೆ, ಜನತೆಯ ಮೇಲೆ ಆಗುತ್ತಿರುವಂಥ ಶೋಷಣೆ ತಡೆಗಟ್ಟಬೇಕು ಅಂತ ಒಂದು ಸಂಹಿತೆಯಲ್ಲಿ ನಂಬಿದವನು. ಅದು ಧರ್ಮಾತೀತವಾಗಿ ಆ ಸಂಹಿತೆಗೆ ಇರಬಹುದು ಅಂದೇಳಿ ಧರ್ಮಗಳು ಒಪ್ಕೊಳ್ಬೇಕಾಗತ್ತೆ ಅನ್ನೋದೇ ನನ್ನ ವಾದ. ಓಕೆ, ನಾನು ಫಾದರ್ ಪಿಂಟ್ ಅವರಿಂದ ಬರ್ತೇನೆ. ತಮಿಳುನಾಡಿನಲ್ಲಿ ಈಚೆಗೆ ಒಂದಿಷ್ಟು ದಿನಗಳ ಹಿಂದೆ ಜಯಲಲಿತಾ ಅವರ ಸರ್ಕಾರ ಇದ್ದಾಗ ಗಲಾಟೆ ಆಗಿತ್ತು. ಕನ್ವರ್ಷನನ್ನು ಬ್ಯಾನ್ ಮಾಡಬೇಕು, ಕನ್ವರ್ಷನ್ ಬಲವಂತವಾಗಿ ಆಗ್ತಿದೆ ಅಂಥೇಳಿ. ಕನ್ವರ್ಷನ್ಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಕನ್ವರ್ಷನ್ ಹೆಚ್ಚಾಗಿ ಇರುವುದು ಒಂದು ಮುಖ್ಯವಾಗಿ ಅದೊಂದು ಶೋಷಣೆ ವಿರುದ್ಧ ಜನರ ಹೋರಾಟ. ಯಾವಾಗ ಯಾವ ಧರ್ಮದಲ್ಲಿ ತುಂಬ ಶೋಷಣೆ ಉಂಟು, ಯಾವಾಗ ಯಾವ ಧರ್ಮದಲ್ಲಿ ಜನರು ಸಮಾನತೆ ಇಲ್ಲ, ಅಂಥ ಜನರು ಒಂದು ರಾಜಕೀಯ ಅಂಕೆಯಾಗಿ ಸಂಕೇತವಾಗಿ ಆ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಸೇರುತ್ತಾರೆ ಕೆಲವೊಮ್ಮೆ. ಉದಾಹರಣೆಗಾಗಿ ಬುದ್ಧ ಅಥವಾ ಅಂಬೇಡ್ಕರ್ ಹೇಳಿದರು ಒಮ್ಮೆ, ನಾನು ಹಿಂದುವಾಗಿ ಜನಿಸಿದ್ದಿರಬಹುದು, ಆದರೆ ನಾನು ಹಿಂದುವಾಗಿ ಮರಣ ಹೊಂದುವುದಿಲ್ಲ. ತಮ್ಮ ಒಟ್ಟಿಗೆ ಸಾಧಾರಣ 1 ಲಕ್ಷ ಒಟ್ಟಿಗೆ ಜನರನ್ನೊಟ್ಟಿಗೆ ಬೌದ್ಧ ಧರ್ಮಕ್ಕೆ ಹೋದರು. ಹಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜನರು ಈ ಶೋಷಣೆ ವಿರುದ್ಧ, ಜಾತಿಯ ವಿರುದ್ಧ ಹೋರಾಟ ನಡೆಸುವಾಗ ಕೆಲವೊಮ್ಮೆ ಕೆಲವರು ಒಂದು ಧರ್ಮವನ್ನು ಯಾವ ಧರ್ಮದಲ್ಲಿ ಸಮಾನತೆ ಉಂಟು, ಯಾವ ಧರ್ಮದಲ್ಲಿ ಈಕ್ವಾಲಿಟಿ ಉಂಟು, ಹುಡ್ ಉಂಟು, ಆ ಧರ್ಮಕ್ಕೆ ಸೇರ್ತಾರೆ. ಆದುದರಿಂದ ಈ ಕನ್ವರ್ಷನ್ನಲ್ಲಿ ತಪ್ಪಲ್ಲ, ಮತಾಂತರ ತಪ್ಪಲ್ಲ. ಅವರಿಗೆ ಬೇಕಾದ ಮತವನ್ನು ಅವರು ಆರಿಸ್ಕೋಬಹುದು. ಇಲ್ಲ, ಕೆಲವು ಅದಕ್ಕೆ ಇನ್ನೊಂದು ಆಯಾಮ ಇದೆ. ನಾನು ಮತ್ತೆ ಬರ್ತೇನೆ, ಮತ್ತೆ ಪೇಜಾವರ ಶ್ರೀಗಳ ಹತ್ರ ಬರ್ತೀನಿ. ಮತಾಂತರದ ಬಗ್ಗೆ ನಾನು ಇಲ್ಲಿ ಒಂದು ಮಾತನ್ನು ನಾನು ಹೇಳ್ತೇನೆ. ಈ ಸಂದರ್ಭ ಅವರು ಅಂಬೇಡ್ಕರ್ ವಿಷಯ ಪ್ರಸ್ತಾಪ ಮಾಡಿದರು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ನನಗೆ ನೆನಪಿದೆ, ಓದಿದ ನೆನಪಿದೆ ಅದ್ರ ಬಗ್ಗೆ. ನಮ್ಮ ಅಪ್ಪ ಅಮ್ಮಂಗೆ ತಾವು ಹಿಂದೂ ಧರ್ಮಕ್ಕೆ ಸೇರಿದವರು ಅನ್ನೋದು ಗೊತ್ತೇ ಇರಲಿಲ್ಲ. ಯಾಕಂತಂದರೆ ಅವರು ಹಿಂದೂ ಧರ್ಮದ ಒಳಗೆ ಇದ್ದಂಥ ಅನುಭವವನ್ನು ಅವರು ಪಡೆದಿರಲಿಲ್ಲ. ನಮ್ಮ ರೀತಿ ನೀತಿಗಳು, ನಮ್ಮ ಆಚರಣೆಗಳು, ನಮ್ಮ ಊಟ ತಿಂಡಿ, ನಮ್ಮ ವೇಷಭೂಷಣ, ಇದಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಅಂತ ಹೇಳಿದರು ಅವರು ಬೌದ್ಧ ಧರ್ಮಕ್ಕೆ ಹೋಗೋಕ್ಕೆ ಮುಂಚೆ. ಪ್ಲೀಸ್. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರುವಾಗ ನಾನು ಬಹಳ ಚಿಕ್ಕವನಾಗಿದ್ದೆ. ಅದರಿಂದ ಅವರದ್ದು ಹೆಚ್ಚು ಸಂಪರ್ಕ ನನಗೆ ಆವಾಗಲೇ ಉದ್ದೇಶ ಇತ್ತು. ಅಂಬೇಡ್ಕರನ್ನು ಬೌದ್ಧ ಧರ್ಮಕ್ಕೆ ಸೇರುವ ಆ ಸಂದರ್ಭದಲ್ಲಿ ಸ್ವತಃ ಅವರನ್ನು ಹೋಗಿ ಮಾತಾಡಬೇಕು ಅಂತ ನನಗೆ ಲವಲವಿಕೆ ಇತ್ತು. ಆದರೆ ಇನ್ನೂ ನನಗೆ ಅಷ್ಟು ಪ್ರಭುತ್ವತನ ಇರಲಿಲ್ಲ. ಅವರ ಜೊತೆಗೆ ಮಾತಾಡಲಿಕ್ಕೆ ನನಗೆ ಸಂದರ್ಭ ಬಂದಿಲ್ಲ. ಅದರಿಂದ ಅವರ ವಿಚಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಲಾರೆ. ಆದರೆ ಮತಾಂತರದ ಬಗ್ಗೆ ಬಹಳ ಭಿನ್ನಾಭಿಪ್ರಾಯ, ಗೊಂದಲಕ್ಕೆ ಅವಕಾಶ ಇದೆ. ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಮತಾಂತರ ಪ್ರತಿಯೊಬ್ಬರಿಗೂ ಒಂದು ಮತವನ್ನು ಬಿಟ್ಟು ಇನ್ನೊಂದು ಮತಕ್ಕೆ ಸೇರಲಿಕ್ಕೆ ಸ್ವಾತಂತ್ರ್ಯ ಇದೆ. ಅವರಿಗೆ ತಮಗೆ ಅನ್ಯಾಯವಾಗ್ತಾ ಇದೆ ಅಂತಾಗಲಿ, ಈ ಧರ್ಮ ಸರಿ ಇಲ್ಲ, ಇದರ ತಾತ್ವಿಕ ವಿಚಾರ ಸರಿ ಇಲ್ಲ ಎಂಬುದು ಮನವರಿಕೆ ಆದಾಗ ಇನ್ನೊಂದು ಮತವನ್ನು ಸೇರಲಿಕ್ಕೆ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯ ನಮ್ಮ ಮೂಲಭೂತ ಸ್ವಾತಂತ್ರ್ಯದಲ್ಲಿ ಒಬ್ಬರು ತನ್ನ ಮತವನ್ನು ಬಿಟ್ಟು ಇನ್ನೊಂದು ಮತವನ್ನು ಸೇರಲಿಕ್ಕೂ ಕೂಡ ಸ್ವಾತಂತ್ರ್ಯ ಅದು ಇದೆ, ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಆದರೆ ಆ ಮತಾಂತರದ ಬಗ್ಗೆ ನಡೆಯುವ ಪ್ರಯತ್ನಗಳು ಅದು ಸರಿಯಾದ ರೀತಿಯಲ್ಲಿ ಕೆಲವು ಸರಿಯಾಗಿ ನಡೆಯಬಹುದು, ಕೆಲವೊಂದು ತಪ್ಪು ದಾರಿಯಲ್ಲಿ ಕೂಡ ಅಂತಹದ್ದು ಸಾಕಷ್ಟು ಉದಾಹರಣೆಗಳು ನಾವು ಕೊಡಬಹುದು. ಹೇಗೆ ತಪ್ಪು ದಾರಿಯಲ್ಲಿ ಅಂದರೆ ಅವರಿಗೇನಾದರೂ ಆಕರ್ಷಣೆ ಕೊಟ್ಟುವುದು, ಆಮಿಷ ತೋರಿಸುವುದು, ಇದನ್ನೆಲ್ಲ ಮಾಡಿ ಮತಾಂತರ ಮಾಡುವಂಥ ಪ್ರಯತ್ನ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಈ ಥರದ ಪ್ರಯತ್ನ ಸರಿಯಲ್ಲ. ಮತಾಂತರದ ಸ್ವಾತಂತ್ರ್ಯ ಇದೆ, ಅವರಾಗೆ ಇನ್ನೊಂದು ಮತವನ್ನು ಸೇರಬಹುದು. ಅದಕ್ಕಾಗಿ ಪ್ರಯತ್ನ ಮಾಡುವುದರಿಂದ ಸಮಾಜದಲ್ಲಿ ಅನಾವಶ್ಯಕವಾಗಿ ವೈರಸ್ಯಕ್ಕೆ ಅವಕಾಶ, ಪರಸ್ಪರ ಸಂಶಯ, ಭೀತಿ, ಗೊಂದಲಗಳಿಗೆ ಅವಕಾಶ ಆಗ್ತದೆ. ತಮ್ಮ ಸಂಖ್ಯೆಯನ್ನು ಬೆಳೆಸಬೇಕು ಅಂತ ಒಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ರಾಜಕೀಯದ ಬಣ್ಣವು ಕೂಡ ಬರಲಿಕ್ಕೆ ಆರಂಭ ಆಗ್ತದೆ. ಆದ್ದರಿಂದ ಮತಾಂತರದ ಸ್ವಾತಂತ್ರ್ಯ ಇದೆ. ಆದರೆ ಮತಾಂತರಕ್ಕೋಸ್ಕರ ಪ್ರಯತ್ನ ಮಾಡುವುದರಿಂದ ಆ ಮತಾಂತರ, ಮರು ಮತಾಂತರ, ಇದರಿಂದ ಘರ್ಷಣೆ, ಪರಸ್ಪರ ತಪ್ಪು ತಿಳುವಳಿಕೆ,
ಸಮಾಜದ ವಾತಾವರಣ ಕೆಟ್ಟು ಹೋಗ್ತದೆ. ಅದಕ್ಕೆ ನಾನು ಎಲ್ಲ ಎಲ್ಲ ಧರ್ಮಗುರುಗಳಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದೇವೆ, ನಾವು ಮಾನವೀಯ ದೃಷ್ಟಿಯಿಂದ ಸೇವಾ ಕಾರ್ಯ ಮಾಡೋಣ ಎಲ್ಲರಿಗೂ. ಆದರೆ ಆ ಸೇವಾ ಕಾರ್ಯದ ಹಿಂದೆ ಮತಾಂತರಗೊಳಿಸುವಂಥ ಉದ್ದೇಶ ಇರಬಾರದು, ಅದಕ್ಕಾಗಿ ಪ್ರಯತ್ನ ಮಾಡಬಾರದು. ಅವರವರ ಮತದಲ್ಲಿ ಇರಲಿ. ತಾವು ಬೇರೆ ಧರ್ಮದ ಗುರುಗಳ ಜೊತೆ ಮಾತಾಡಿದ್ದೀರಾ? ತಾವು ಬೇರೆ ಧರ್ಮದ ಗುರುಗಳ ಜೊತೆ ಮಾತಾಡಿದ್ದೇನೆ. ಏನು ಬಂದಿದೆ ಅವರಿಗೆ ಅಷ್ಟು ನನಗೆ ಪೂರ್ತಿ ಅವರು ಭರವಸೆ ಕೊಡಲಿಲ್ಲ ಆ ಬಗ್ಗೆ. ನಾವು ಮತಾಂತರದ ಪ್ರಯತ್ನ ಮಾಡುವುದಿಲ್ಲ ಅಂತ ಭರವಸೆ ಕೊಟ್ಟಿಲ್ಲ. ಯಾಕೆಂದರೆ ಅನೇಕರು ಮತಾಂತರ ಮಾಡುವುದೇ ನಮ್ಮ ಪರಂಪರೆಗೆ ಸೇರಿದ್ದು, ನಮ್ಮ ಧರ್ಮಕ್ಕೆ ಅದು ಸಂಬಂಧಪಟ್ಟದ್ದು. ಒಬ್ಬರು ತಪ್ಪು ದಾರಿಯಲ್ಲಿದ್ದವರನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯ, ಅವರಿಗೆ ಸ್ವರ್ಗದ ದಾರಿಯನ್ನು ತೋರಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಆ ಪ್ರಯತ್ನ ಮಾಡೋದು ನ್ಯಾಯ ಅಂತ ನಾನು ಹೇಳೋದು. ಎಲ್ಲ ಮತಗಳು ಕೂಡ ದೇವರನ್ನು ನಂಬಿದ್ದೇವೆ. ಕ್ರಿಶ್ಚಿಯನ್ ಮತ, ಇಸ್ಲಾಂ, ಹಿಂದೂ ಮತ ಎಲ್ಲರೂ ಕೂಡ ದೇವರನ್ನು ನಂಬಿದ್ದಾರೆ. ದೇವರ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು. ದೇವರ ಭಕ್ತಿಯನ್ನಂತೂ ಮೂರೂ ಮತಗಳು ಯಾವ ಮತದಲ್ಲಿ ಇರಲಿ ಅವರು ದೇವರ ಭಕ್ತಿ ಮಾಡಲಿ, ನೀವು ಅವರಿಗೆ ಮುಕ್ತಿ ಆಗೇ ಆಗ್ತದೆ. ಅದರಿಂದ ಇಂಥ ಮತದಲ್ಲೇ ಇರಬೇಕು, ಇದ್ದವರಿಗೆ ಮಾತ್ರ ಮೋಕ್ಷ ಎಂಬ ಆಗ್ರಹ ಬಿಟ್ಟು ದೇವರಲ್ಲಿ ಭಕ್ತಿ ಮಾಡುವ ಎಲ್ಲ ಮತಗಳು ಅವರವರ ರೀತಿಯಲ್ಲಿ ಭಕ್ತಿಯನ್ನು ಮಾಡಲಿ. ಅವರಿಗೆ ನಾವು ಮಾನವೀಯ ಸೇವೆ ಮಾಡೋಣ. ಮತಾಂತರದ ಪ್ರಯತ್ನ ಬಿಟ್ಟರೆ ಈ ದೇಶದಲ್ಲಿ ಶಾಂತಿ ಸಾಮರಸ್ಯ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ಎಲ್ಲ ಧರ್ಮಗುರುಗಳಲ್ಲಿ ಮಾನವೀಯ ಸೇವಾ ಮಾಡೋಣ, ಮತಾಂತರದ ಪ್ರಯತ್ನ ಬಿಡೋಣ. ಅವಾಗ ಪರಸ್ಪರ ಅಪನಂಬಿಕೆ, ಮತಾಂತರದ ಸಂಪೂರ್ಣ ನಿಷೇಧ ಆಗಬೇಕು. ನಿಷೇಧ ನಾನು ಕಾನೂನು ವಿಚಾರ ನಾನು ಮಾತಾಡೋದಿಲ್ಲ. ನಾನು ಹೇಳೋದು ನಾವೇ ಪರಸ್ಪರ ಮಾತಾಡಿಕೊಂಡು ಧರ್ಮಗುರುಗಳೇ ಮಾತಾಡಿಕೊಂಡು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಈ ಪಂಚಶೀಲ ಅಂತ ಉಂಟು. ಇನ್ನೊಬ್ಬರ ಪ್ರದೇಶದಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರದು. ಹಾಗೆ ಕಾಶ್ಮೀರ ಪಾಕಿಸ್ತಾನದಲ್ಲಿ ಒಂದು ಲೈನ್ ಆಫ್ ಕಂಟ್ರೋಲ್ ಇದೆ. ಅದೇ ರೀತಿ ಮತಗಳಲ್ಲಿ ಕೂಡ ಒಂದು ಲೈನ್ ಆಫ್ ಕಂಟ್ರೋಲ್ ಅದನ್ನು ಮಾಡಿಕೊಂಡು ಪಂಚಶೀಲದಾಗಿ ಮಾಡಿಕೊಂಡು ನಾವು ಇತರ ಮತಾನುಯಾಯಿಗಳನ್ನು ಉಪದೇಶ ಮಾಡಿ ಮತಾಂತರಗೊಳಿಸುವ ಪ್ರಯತ್ನ ಮಾಡೋದಿಲ್ಲ. ಹಿಂದೂಗಳು ಮಾಡಬಾರ್ದು, ಮುಸಲ್ಮಾನರು ಮಾಡಬಾರ್ದು, ಕ್ರೈಸ್ತರು ಮಾಡಬಾರ್ದು. ಇದರಿಂದ ಶಾಂತಿ ಸಾಮರಸ್ಯ ಉಳಿಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟು ನನ್ನ ಅಭಿಪ್ರಾಯ. ಓಕೆ, ಮತಗಳ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಪ್ಲೀಸ್, ಅದರ ಬಗ್ಗೆ ಸ್ವಾಮೀಜಿಗಳ ವಿಚಾರಕ್ಕೆ ಪ್ರತಿಯಾಗಿ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇರೋದ್ರಿಂದ ಈ ರೀತಿ ಲೈನ್ ಆಫ್ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅದು ತಪ್ಪಾಗ್ತದೆ. ಈಗಿನ ಹೊಸ ಪೀಳಿಗೆಯಲ್ಲಿ ತಾವು ಕಂಡಿರ್ಬೋದು, ಎಲ್ಲ ಹೈಟೆಕ್ಸ್ ಇದರಲ್ಲಿ ಒಬ್ರಿಗೊಬ್ಬರು ಅಂತರ್ಜಾತಿ ವಿವಾಹ ಆದಾಗ ಈ ಲೈನ್ ಆಫ್ ಕಂಟ್ರೋಲ್ನ ಯಾವ ರೀತಿ ಸ್ವಾಮೀಜಿಯವರು ಸಜೆಸ್ಟ್ ಮಾಡ್ತಾರೆ ಇದ್ರ ಬಗ್ಗೆ? ಇಲ್ಲಿ ಒಂದು ಪ್ರಶ್ನೆ ಬಂತು, ಅಂತರ್ಧರ್ಮೀಯ ವಿವಾಹ, ಅಂತರ್ಜಾತೀಯ ವಿವಾಹ. ಅದಕ್ಕೆ ನಾನು ಇಬ್ಬರನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಮುರುಘರಾಜೇಂದ್ರ ಶರಣರು ಮತ್ತು ಇವರು. ಅಲ್ಲಿಯೂ ಕೂಡ ಅವರವರಿಗೆ ತಮ್ಮ ತಮ್ಮ ಧರ್ಮದಲ್ಲಿ ನಡೆಯಲಿಕ್ಕೆ ಅವಕಾಶ ಇರಬೇಕು. ಅಂತರ್ಧರ್ಮೀಯ ವಿವಾಹದಲ್ಲಿಯೂ ಕೂಡ ಹಿಂದೂ ಧರ್ಮದಲ್ಲಿ ಇರಲಿಕ್ಕೆ, ಮುಸ್ಲಿಂ ಅದೇ ಧರ್ಮದಲ್ಲಿ ಇರಲಿಕ್ಕೆ ಅವರ ಉಪಾಸನೆ ಪ್ರಾರ್ಥನೆ ಅವರಿಗೆ ಸ್ವಾತಂತ್ರ್ಯ. ಆ ರೀತಿ ತಮ್ಮ ತಮ್ಮ ಮತೀಯ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡು ಅವರು ಅಂತರ್ಧರ್ಮೀಯ ವಿವಾಹ ಮಾಡಿಕೊಳ್ಬಹುದು. ಸ್ವಾತಂತ್ರ್ಯಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯ, ಉಪಾಸನೆಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬೇಕು. ಈಗ ಒಬ್ಬ ಮುಸ್ಲಿಂ, ನಾನು ವಿಚಾರ ಬಂದಿರೋದ್ರಿಂದ ಕೇಳ್ತೀನಿ ಸ್ವಾಮೀಜಿ, ಒಬ್ಬ ಮುಸ್ಲಿಂ ಹುಡುಗ ಒಬ್ಬ ಹಿಂದೂ ಹುಡುಗಿಯನ್ನು ಮದುವೆ ಆಗ್ತಾನೆ, ಇಬ್ಬರು ಒಂದೇ ಮನೇಲಿರ್ತಾರೆ. ಅವನು ಮುಸ್ಲಿಂ ಧರ್ಮವನ್ನು ಪಾಲಿಸೋದಕ್ಕೆ ತಮ್ಮ ಅಭ್ಯಂತರ ಇಲ್ಲ. ಅವನು ಮುಸ್ಲಿಂ ಧರ್ಮ ಪರಿಪಾಲಿಸಲಿ, ಇವಳು ಹಿಂದೂ ಧರ್ಮ ಪರಿಪಾಲಿಸಲಿ. ಇವಳು ಮುಸ್ಲಿಂ ಆಗೋದಕ್ಕೆ ತಮ್ಮ ವಿರೋಧ ಇದೆ. ಅದು ಅವಳಿಗೆ ಆಗಬೇಕು ಇಚ್ಛೆ ಇದ್ದರೆ ಆಗಲಿ, ಅದಕ್ಕೆ ವಿರೋಧ ಇಲ್ಲ. ಅದು ಸ್ವಾತಂತ್ರ್ಯ. ತಾನು ಮುಸಲ್ಮಾನ ಆಗಬೇಕು, ಅದೇ ಸರಿ ಅಂತ ಅವಳಿಗೆ ತೋರಿದರೆ ಆಗಬಹುದು. ಅಲ್ಲಿ ಬಲಾತ್ಕಾರ ಆಮಿಷ ಯಾವುದೇ ಇರಬಾರ್ದು ಅಷ್ಟೇ. ಯಾವುದೇ ಮತಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಅನಿವಾರ್ಯ ಅಲ್ಲ, ಅದು ಸಹಜವಾಗಿಯೇ ಇರುವಂಥ ಮಾನವೀಯತೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ಬೋದಾದಂಥದ್ದು. ಇವತ್ತು ನಮ್ಮ ಧರ್ಮಗಳು ಸ್ವರ್ಗ ಸತ್ತ ಮೇಲೆ ಅಥವಾ ನಂತರದ ಸ್ವರ್ಗದ ಕಲ್ಪನೆಯನ್ನು ಹೇಳ್ತಾ ಹೊರತಾಗಿ ಬದುಕಿನ ಕುರಿತಂತೆ ಇವತ್ತು ಮಾತನಾಡ್ತಾ ಇಲ್ಲ ಅನ್ನುವಂಥದ್ದೇ ಭಾಳ ವಿಷಾದದ ಒಂದು ಸಂಗತಿ. ಇವತ್ತು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಉದಾತ್ತತೆಯ ಭಾವನೆಗಳನ್ನು ಮಾತುಗಳನ್ನು ಹೇಳ್ಬೋದು, ಆದರೆ ಇವತ್ತು ಗ್ರಾಹಮ್ ಸ್ಟೆನ್ಸ್ ಅವರ ಮಕ್ಕಳನ್ನು ಸುಟ್ಟಂಥದ್ರ ಬಗ್ಗೆ ಆಗಿರಲಿ, ಗುಜರಾತಿನ ಒಳಗಡೆ ಗರ್ಭಿಣಿ ಮಹಿಳೆಯರ ಹೊಟ್ಟೆ ಬಗೆದಂಥದ್ರ ಬಗ್ಗೆ ಆಗಿರಲಿ, ಕರ್ನಾಟಕದ ಆದಿ ಉಡುಪಿಯಲ್ಲಿ ಇಬ್ಬರು ದನದ ವ್ಯಾಪಾರಿಗಳನ್ನು ಬೆತ್ತಲೆ ಮಾಡಿದಂಥದ್ರ ಬಗ್ಗೆ ಆಗಿರಲಿ, ಇದು ಅಮಾನವೀಯ ಅಂತಂದೇಳಿ ಬೀದಿಗಿಳಿದು ಹೋರಾಟ ಮಾಡಿದಂಥ ಧರ್ಮಗುರುಗಳ ಸಂಖ್ಯೆ ಕೇವಲ ವಿರಳ ಅಂತದೆ. ಇನ್ನು ಮತಾಂತರದಂತಹ ಒಂದು ಪ್ರಶ್ನೆ ಏನಿದೆ, ಈ ಮತಾಂತರ ಯಾರು ಯಾವ ಧರ್ಮಕ್ಕೆ ಬೇಕಾದ್ರೂ ಕೂಡ ಅವರು ಧರ್ಮವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಅವಕಾಶ ಇರಬೇಕು. ಅದು ಅವರ ವೈಯಕ್ತಿಕವಾದಂಥದ್ದು. ಧರ್ಮ ಏನಿದ್ರೂ ಕೂಡ ವ್ಯಕ್ತಿಗತ ನೆಲೆಯಲ್ಲಿ ಮಾತ್ರವೇ ನಿಲ್ಲಬೇಕು ಹೊರತಾಗಿ
ಇವತ್ತು ಅದು ಬರಬಾರ್ದು. ಆದರೆ ಯಾಕೆ ಮತಾಂತರಗಳು ಇವತ್ತು ಆಗ್ತಾ ಇದ್ದಾವೆ? ನೀವು ಹೇಳಿ. ಯಾಕೆ ಅಂದರೆ ನಮ್ಮ ಭಾರತೀಯ ಇದರಲ್ಲಿ ನಾವೇನಿವತ್ತು ಹಿಂದೂ ಧರ್ಮ ಅಂತಂದೇಳಿ ಕರಿತೇವೆ, ಅದು ಒಂದು ಚಾತುರ್ವರ್ಣ್ಯದ ಧರ್ಮ ಮೂಲತಃ ಅದರ ಆಚರಣೆಯಲ್ಲಿ. ಈ ಚಾತುರ್ವರ್ಣ್ಯ ಧರ್ಮದ ಒಳಗಡೆಯಲ್ಲಿ ಅತ್ಯಂತ ಕಟ್ಟಕಡೆಯಲ್ಲಿ ಸಿಕ್ಕಿರುವಂತಹ ಶೂದ್ರರು, ದಲಿತರು, ಅವರು ಅನುಭವಿಸುವಂಥ ಯಾತನೆಗಳು ಸಾವಿರಾರು ವರ್ಷಗಳು ಯಾಕೆ ಅನುಭವಿಸಿದರು? ಇವತ್ತು ಅದರಿಂದ ಅವರು ಬಿಡುಗಡೆ ಆಗಬೇಕು ಅಂತಂದೇಳಿ ಬಯಸಿದರೆ, ಇನ್ನೊಂದು ಧರ್ಮದಲ್ಲಿ ಅದು ಪರಿಹಾರ ಇದೆ ಅಂತ ನಾನು ಹೇಳೋದಿಲ್ಲ, ಇರಬಹುದು ಇರದೇ ಇರ್ಬೋದು. ಆದರೆ ಇಲ್ಲಿಂದ ನಾನು ಹೋಗಬೇಕು ಅಂತಂದೇಳಿ ಅವರಿಗೆ ಅನಿಸಿದರೆ ಅದನ್ನು ತಡೆಯೋ ಹಕ್ಕು ಯಾರಿಗೂ ಇಲ್ಲ. ಓಕೆ, ಇಲ್ಲಿ ಎರಡು ವಿಚಾರ ಬಂತು. ಒಂದು, ಕೋಮು ಗಲಭೆಗಳಾದಾಗ ಅವ್ರು ಹೇಳಿದರು, ಅಂದರೆ ಯಾರನ್ನು ಬೆತ್ತಲೆ ಮೆರವಣಿಗೆ ಮಾಡಿದಾಗ, ಯಾರೋ ಗರ್ಭಿಣಿ ಹೆಂಗಸನ್ನು ಕೊಂದಾಗ, ಇಂಥ ವಿಚಾರಗಳಲ್ಲಿ ಧರ್ಮಗುರುಗಳು ದನಿ ಎತ್ತಿ ಮಾತಾಡಿದ್ದನ್ನು ಕಂಡಿಲ್ಲ ಅಂತ. ನಾವು ಕೋಮು ಗಲಭೆಯಾದಾಗ ಆ ಸ್ಥಳಕ್ಕೆ ಹೋಗಿ ಅಲ್ಲಿಯ ಹಿಂದೂಗಳನ್ನು, ಮುಸಲ್ಮಾನರನ್ನು ಭೇಟಿಯಾಗಿ ಅವರ ಜೊತೆಗೆ ಸಂಪರ್ಕ ಮಾಡಿ ಎಲ್ಲರಿಗೂ ಕೂಡ ಇಂಥದ್ದು ಘರ್ಷಣೆ ಅವಕಾಶ ಮಾಡಬಾರದು ಅಂತ ಹೇಳಿ ಮುಸ್ಲಿಂ ಮನೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಅಲ್ಲ, ಅವರು ಹೇಳಿದ್ದು ಬಹುಶಃ ಗುಜರಾತ್ ವಿಷಯವನ್ನು ಇಟ್ಕೊಂಡು ಗುಜರಾತಿಗೂ ಕೂಡ ಹೋಗಿದ್ದೇವೆ. ಅಲ್ಲಿಯ ಮುಸ್ಲಿಂ ಗುಜರಾತಿನಲ್ಲಿ ನಡೆದ ನರಮೇಧವನ್ನು ತಾವು ಅಲ್ಲಿಯೂ ಕೂಡ ನಾನು ಹೋಗಿದ್ದೆ. ಮುಸ್ಲಿಂ ನಿರಾಶ್ರಿತರ ಬಳಿಗೂ ಹೋಗಿದ್ದೇನೆ, ಮೋದಿಯವರ ಹತ್ರ ಮಾತಾಡಿದ್ದೇನೆ. ಅಲ್ಲಿ ಕೂಡ ನನ್ನಿಂದ ಏನೇನು ಆಗಬೇಕೋ, ಏನೇನು ವಿಚಾರ ಮಾಡಬೇಕೋ ಅದನ್ನೆಲ್ಲ ನಡೆಸಿದ್ದೇನೆ. ನನ್ನ ಕರ್ತವ್ಯ ಎಲ್ಲಿ ದಲಿತರಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ನಾನು ಧಾವಿಸ್ತೇನೆ, ಅಲ್ಲಿ ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದೇನೆ. ನಾನು ಈ ವಿಷಯದಲ್ಲಿ ನನ್ನ ಅಲ್ಪಶಕ್ತಿಗೆ ಎಷ್ಟು ಸಾಧ್ಯ ಉಂಟು, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ ಒಬ್ಬ ಗೋ ಹತ್ಯೆಯ ದೃಷ್ಟಿಯಲ್ಲಿ ದಲಿತರ ಹತ್ಯೆ ನಡೀತು, 4 ಮಂದಿ ದಲಿತರದ್ದು. ಅದೇನು ಕಾರಣ ಎಂಬುದನ್ನು ವಿಚಾರ ಮಾಡೋದಕ್ಕೋಸ್ಕರ ನಾನು ಇಲ್ಲಿಂದ ಹರಿಯಾಣಕ್ಕೆ ಹೋಗಿ ಆ ಎಲ್ಲ 4 ಮನೆಗಳಿಗೆ ಭೇಟಿಯಾಗಿ ಅವರದ್ದೇನು ವಿಚಾರಗಳು ಯಾಕೆ ನಡೆಯಿತು ಇದನ್ನೆಲ್ಲ ಪರಿಶೀಲಿಸಿಕೊಂಡು ಬಂದಿದ್ದೇನೆ. ಆದ್ದರಿಂದ ಇಂಥ ಅಮಾನವೀಯ ಘಟನೆ ನಡೆದಾಗ ನನ್ನ ಪರಿಮಿತ ಶಕ್ತಿಗೆ ಅನುಗುಣವಾಗಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ, ಆರ್ಥಿಕ ಸಹಾಯವನ್ನು ನೀಡಿದ್ದೇನೆ. ನನ್ನಿಂದ ಶಕ್ಯವಿದ್ದ ಒಂದು ಕಾರ್ಯ. ಒಂದು ಮಾತು ಬಂತು, ನಾನು ಮುರುಘರಾಜೇಂದ್ರ ಶರಣ ಅವ್ರನ್ನ ಕೇಳ್ತೀನಿ. ಚಾತುರ್ವರ್ಣ್ಯದ ವಿಷಯ ಬಂತು. ಹಿಂದೂ ಧರ್ಮ ಅನ್ನೋದು ಚಾತುರ್ವರ್ಣ್ಯದ ಆಧಾರದ ಮೇಲಿರೋದು. ಅಲ್ಲಿ ದಲಿತರಿಗೆ, ಶೂದ್ರರಿಗೆ ಅವಕಾಶ ಇಲ್ಲ, ಅದು ಒಳಗೊಳ್ಳೋದಿಲ್ಲ ಹಿಂದೂ ಧರ್ಮ ಅಂತ. ಬಹಳ ಮುಖ್ಯವಾಗಿ ಯಾವುದೇ ಒಂದು ಧರ್ಮ ಜಾತಿಯ ಮೇಲೆ ನಿಂತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಾರ್ದು. ಆ ಥರದ ಪ್ರಯತ್ನ ಆಗಿದೆ ಅನ್ನೋದು. ನೀತಿಯ ಮೇಲೆ ನಿಂತುಕೊಳ್ಳುವ ಪ್ರಯತ್ನವನ್ನು ಮಾಡೋದಾದರೆ ಈ ರೀತಿಯಾಗಿ ನಡೀತಾ ಇರುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. ಬಹಳ ಮುಖ್ಯವಾಗಿ ಮತಾಂತರಕ್ಕೆ ಕಾರಣ ಏನು ಅಂತಂದರೆ ಅಂತರ. ಈ ಅಂತರ ಮತಾಂತರಕ್ಕೆ ಕಾರಣವಾಗ್ತಾ ಇದೆ. ಅಂತರ ಯಾರ್ಯಾರ ನಡುವೆ? ಇವತ್ತು ಉತ್ತಮ ವರ್ಗದವರು ಮತ್ತು ಶೋಷಿತ ಅರ್ಥಾತ್ ದಲಿತ ವರ್ಗದವರ ನಡುವೆ ಇವತ್ತು ಸಾಕಷ್ಟು ಅಂತರ ಇದೆ. ಅದನ್ನು ಸೃಷ್ಟಿ ಮಾಡಿದ್ದು ಧರ್ಮವನ್ನು ಎಷ್ಟು ವರ್ಷಗಳ ಕಾಲ ಆಚರಿಸ್ಕೊಂಡು ಬಂದವರು, ಹೌದಾ? ಈ ರೀತಿಯಾಗಿರುವಂಥ ಒಂದು ಶೋಷಣೆ ನಡೀತಾ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂತರ ಶೋಷಣೆಗೆ ಹೆಚ್ಚು ಪ್ರಚೋದನೆಯನ್ನು ನೀಡ್ತಾ ಬಂತು. ಬಹಳ ಮುಖ್ಯವಾಗಿ ನಾವಿವತ್ತು ಮಾಡಬೇಕಾಗಿರುವಂಥ, ಯಾರು ಮತಾಂತರ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಕುರಿತು ಹೇಳ್ತಾರೆ, ಅವರಲ್ಲಿ ನಾನು ಕೇಳ್ಕೊಳ್ಳೋದು ಅಂತಂದರೆ, ಒಂದು ಕಡೆ ನೀವು ಮತಾಂತರ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ಮಾಡೋದಾದರೆ, ಮತ್ತೊಂದು ಕಡೆ ನಾವು ಅಂತರವನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಜಾತಿಗಳ ನಡುವೆ ಒಂದು ಪ್ರೀತಿಯ, ಸೌಹಾರ್ದದ ವಾತಾವರಣವನ್ನು ನಾವು ಉಂಟು ಮಾಡಬೇಕು. ಯಾವುದೇ ಧಾರ್ಮಿಕ ಮಠ, ಪೀಠ ಇರ್ಬೋದು. ವಿಷಯನ ತಾವು ಒಪ್ಕೊಳ್ತೀರಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೆದಿದ್ದಾಗಲಿ, ಯೋಚನೆ ಬಂದಿದ್ದಾಗಲಿ, ಮತಾಂತರಗಳು ಶುರುವಾದ ಮೇಲಿನ ಅಲ್ಲಿವರೆಗೂ ಆ ಅಂತರದ ಕಲ್ಪನೆಯೇ ಧರ್ಮವನ್ನು ಆಚರಿಸೋರಿಗೆ ಇರಲಿಲ್ವ? ಈ ಮತಾಂತರ ಶತಶತಮಾನಗಳಿಂದ ನಡ್ಕೊತ ಬಂದಿದೆ. ಬುದ್ಧನೂ ಸಹ ಮತಾಂತರ ಮಾಡಿದವನೇ. 900 ವರ್ಷಗಳ ಹಿಂದೆ ಆಗಿ ಹೋಗಿರುವಂಥ ಬಸವಣ್ಣವರು, ಅವ್ರ ಜೊತೆಯಲ್ಲಿದ್ದಂತಹ ಎಲ್ಲ ಶರಣರು, ಫಾರ್ ಎಕ್ಸಾಂಪಲ್ ದಲಿತರ ಮತಾಂತರವನ್ನು ಮಾಡಿದವರೇ ಅವರೆಲ್ಲ. ಅವರನ್ನು ಉದ್ಧಾರ ಮಾಡಬೇಕು, ಅವ್ರನ್ನ ಒಳಗಡೆ ಸೇರಿಸ್ಕೋಬೇಕು ಅನ್ನೋ ವಿಚಾರ ಬಂದಿದ್ದು ಅವರು ಮತಾಂತರ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ. ಇದನ್ನು ಬಹಳ ಸರಳೀಕರಣ ಮಾಡೋಕ್ಕೆ ಬರೋದಿಲ್ಲ. ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಸಹ ಈ ದೇಶದೊಳಗೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಅವರು ಹರಿಜನರು ಅಂತ ಕರೆದ್ರು, ಅವ್ರನ್ನ ದೇವರ ಮಕ್ಕಳು ಅಂತ ಹೇಳಿ ಕರೆದ್ರು ಆ ದಲಿತರನ್ನು. ಅಂದರೆ ಅವ್ರನ್ನ ಶೋಷಣೆಗೆ ಒಳಪಟ್ಟಂಥ ಜನನ. ಅವರನ್ನು ದೇವಸ್ಥಾನಕ್ಕೆ ಒಳಗೆ ಬಿಡದೆ ಹೋದರೆ ನಾನು ಉಪವಾಸ ಮಾಡ್ತೇನೆ ಅಂತ ಹೇಳಿದ್ರು. ಈ ಸಮಾಜದೊಳಗೆ ತಿತ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹಿಂದೆ ಬಸವಣ್ಣವರು ಇದೇ ಪ್ರಯತ್ನ ಮಾಡಿದರು.
ಈ ಸಮಾಜಕ್ಕೆ ಇದೊಂದು ಒಂದು ಶಾಪನೋ ಅಥವಾ ಒಂದು ವಿಚಿತ್ರದ ತಪ್ಪು ಸಮಾಜದೊಳಗೆ ಬಂದುಬಿಟ್ಟಿದೆ. ಅದನ್ನು ಸರಳೀಕರಣ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಬರೋದಿಲ್ಲ. ಹಂಗಾರೆ ಮಹಾತ್ಮ ಗಾಂಧೀಜಿಯವರು ಎಲ್ಲ ದೇವಸ್ಥಾನಗಳಿಗೆ ಎಲ್ಲರಿಗೂ ಹಕ್ಕಿದೆ ಪ್ರವೇಶಕ್ಕೆ ಅಂತ ಚಳುವಳಿ ಮಾಡೋ ಬದಲು ಮತಾಂತರ ಮಾಡೋದಕ್ಕೆ ಅವರೆಂದು ಹೇಳಲಿಲ್ಲ. ಅದ್ರ ಬದಲು ಅವರೇನು ಹೇಳಿದ್ರು, ಇದರೊಳಗಡೆ ಇರತಕ್ಕಂಥ ತಾಪತ್ರಗಳು, ಇದು ಏನೋ ಮೊನ್ನೆ ಬಂದದಲ್ಲ, ಪೂಜ್ಯ ಸ್ವಾಮೀಜಿಗಳು ಹೇಳಿದಾಗ ಇದೊಂದು ಶತಶತಮಾನಗಳಿಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಪದ್ಧತಿ. ಆ ತಪ್ಪನ್ನು ಸರಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಎಲ್ಲರದ್ದು ಇದೆ. ಕ್ರಮೇಣ ಅದು ಹೋಗಬೇಕು. ಹಾಗಾಗಿ ರಾಜ್ಯಾಂಗದಲ್ಲಿ ಕಾನೂನೊಳಗೂ ಬಂದಿದೆ. ಇದೆಲ್ಲ ಹೇಳುವಾಗ ನಾವು ಬಹಳ ಸರಳೀಕರಣ ಮಾಡಿ ನಮಗೆ ಬೇಕಾಗಿರೋ ಉದಾಹರಣೆಗಳನ್ನು ಮಾತ್ರ ಇಟ್ಕೊಂಡು ಮಾತಾಡ್ತೇವೆ. ಗುಜರಾತಿನ ಬಗ್ಗೆ ಮಾತನಾಡೋದು ಬಹಳ ಸುಲಭ. ಹಾಗಾದರೆ ಕಾಶ್ಮೀರಿ ಪಂಡಿತರು 50 ವರ್ಷದಿಂದ ಬಂದು ದೆಹಲಿಯೊಳಗೆ ಇವತ್ತು ಇದಾರಲ್ಲ, ಅವ್ರ ಬಗ್ಗೆ ಯಾರಿಗೂ ಕರುಣೆ ಇಲ್ಲ ಅಂತ ಅಂದವಾಗ ಅವ್ರಿಗೇನು ಅನ್ನಿಸ್ತದೆ? ಅವ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ, ಅವ್ರ ಬಗ್ಗೆ ಅನಿಸ್ಲೇ. ಅದೇ ದೆಹಲಿ ಒಳಗೆ ಸಿಖ್ಖರ ನರಮೇಧಾಗಿದ್ರ ಬಗ್ಗೆ ಪ್ರಯತ್ನ ಯಾರು ಮಾಡೋದು, ಅದ್ರ ಬಗ್ಗೆ ಯಾರೂ ಪ್ರಸ್ತಾಪ ಮಾಡೋದಿಲ್ಲ. ಅಂದರೆ ಇದು ಕೆಲವು ನಮ್ಮ ದೇಶದೊಳಗೆ ನಮ್ಮ ಸಮಾಜದಲ್ಲಿ ನಡೆಯಬಾರದ ಘಟನೆಗಳನ್ನು ಮೇಲಿಂದ ಮೇಲೆ ಆ ಘಟನೆಗಳನ್ನು ಹೇಳೋದು ಸರಿಯಲ್ಲ. ಆ ಘಟನೆಗಳಿಂದ ಪಾಠ ಕಲಿಬೇಕು ಅಷ್ಟೇ ಹೊರತುವೆ ಅದನ್ನು ಉದಾಹರಣೆ ಮಾಡಿ ಯಾರನ್ನೋ ಟೀಕೆ ಮಾಡ್ತಕ್ಕಂಥದ್ದು ಅದನ್ನು. ಹಾಗಾದರೆ ಇವತ್ತು ಅದೇ ಗುಜರಾತ್ನಲ್ಲಿ ಇವತ್ತು ಎಲ್ಲ ಗ್ರಾಮಗಳಿಗೆ 24 ಗಂಟೆ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದಾರೆ. ಅದು ಮುಸಲ್ಮಾನರ ಮನೆಗೆ ಹೋಗೋದಿಲ್ಲ, ಕ್ರಿಶ್ಚಿಯನ್ರ ಮನೆಗೆ ಹೋಗೋದಿಲ್ಲ, ಹಿಂದೂಗಳ ಮನೆಗೆ ಮಾತ್ರ ಹೋಗ್ತದಾ? ಇಲ್ಲ. ಇಡೀ ಗುಜರಾತ್ನ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರಿನ ಸೌಲಭ್ಯ ಇದ್ದಾರೆ, ರಸ್ತೆ ಮಾಡಿದ್ದಾರೆ. ಅಲ್ಲಿ ಹಿಂದೂಗಳು ಮಾತ್ರ. ಅಂದರೆ ಆ ಪ್ರಗತಿನೇ ಯಾಕೆ ನಾವು ನೋಡೋದಿಲ್ಲ? ಅದನ್ನು ನೋಡಬೇಕಾಗ್ತದೆ. ಇದನ್ನು ಟೀಕೆ ಮಾಡಿದವರು ಅದನ್ನು ನೋಡಬೇಕಾಗ್ತದೆ. ಅಂದರೆ ಟೀಕೆಗಾಗಿ ಟೀಕೆ ಇದನ್ನು ಮಾಡ್ತಾ ಹೋದರೆ ನಮ್ಮಲ್ಲಿ ಬದಲಾವಣೆ ಅಂದರೆ ಇದನ್ನು ಸರಿ ಮಾಡ್ತಕ್ಕಂಥದ್ದಿಲ್ಲ. ನೋಡಿ, ಒಂದು ಮತಾಂತರದಿಂದ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು ಸಮಾಜದೊಳಗೊಂದು ವೈಷಮ್ಯ ನಿರ್ಮಾಣ ಆಗುತ್ತೆ ಅಂತ. ಮತಾಂತರದಿಂದ ಒಂದು ನಿರ್ಮಾಣ ಆಗಿರತಕ್ಕಂಥದ್ದು ಒಂದು ವಿಚಿತ್ರ ಘಟನೆ ನಮ್ಮ ದೇಶದೊಳಗೆ ನಡೆದಿದೆ. ಮತಾಂತರದ ಪಿಡುಗಿನಿಂದ ದೇಶದ ಒಂದು ಭಾಗ, ನಾವು ಈ ಭಾರತೀಯರೆಲ್ಲ ನಾವು ಬೇರೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳೋದನ್ನು ನಾವು ಮತಾಂತರವೋ ದೇಶಾಂತರವೋ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗ್ತದೆ. ಆದ್ದರಿಂದ ಮತಾಂತರ ಅನ್ನೋದು ಇದೊಂದು ಸಾಧನ ಆಗಬಾರ್ದು. ಮತಾಂತರ ಆಗೋದಕ್ಕೆ ಅಧಿಕಾರ ಎಲ್ಲರಿಗೂ ಇರಬೇಕು, ಆ ಸ್ವಾತಂತ್ರ್ಯ ಎಲ್ಲರಿಗೂ ಇರಬೇಕು. ಆದರೆ ಯಾರದೋ ಒಬ್ಬರ ಅದನ್ನು ನನ್ನ ವೀಕ್ನೆಸ್ ನಾವು ದುರುಪಯೋಗ ಮಾಡಿಕೊಂಡು, ನಾನಿರ್ತಕ್ಕಂಥ ಪರಿಸ್ಥಿತಿಗೆ ದುರುಪಯೋಗ ಮಾಡಿಕೊಂಡು ಮತಾಂತರ ಮಾಡೋದು ಸರಿಯಲ್ಲ. ಓಕೆ, ಧರ್ಮ ಮತ್ತು ಸಮಾಜ ಅನ್ನುವಂಥ ವಿಷಯನ ತಗೊಂಡಾಗಲೇ ನನಗೆ ಗೊತ್ತಿತ್ತು ಇದು ಸುಲಭಕ್ಕೆ ಮುಗಿಯುವಂಥ ಚರ್ಚೆ ಅಲ್ಲ ಅಂಥೇಳಿ. ಮಾತಾಡಲಿಕ್ಕೆ ಇನ್ನೂ ತುಂಬ ವಿಷಯಗಳಿವೆ. ನಾವು ಧರ್ಮ ಮತ್ತು ರಾಜಕಾರಣದ ಬಗ್ಗೆ, ಧರ್ಮ ಮತ್ತು ಸಮಾಜದ ಬಗ್ಗೆ, ಧರ್ಮ ಮತ್ತು ಬದುಕಿನ ಬಗ್ಗೆ, ಧರ್ಮ ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ, ಧರ್ಮ ಮತ್ತು ಉಗ್ರವಾದದ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಮುಂದಿನ ವಾರ ಮತ್ತೆ ಇಲ್ಲಿನ ಈ ಮುಂದುವರಿಸಿ ಅವತ್ತು ನಾವು ಇಸ್ಲಾಮಿಕ್ ಟೆರರಿಸಮ್, ಧರ್ಮ ಮತ್ತು ಮೂಲಭೂತವಾದ, ಧರ್ಮ ಮತ್ತು ಉಗ್ರವಾದ ಇವುಗಳ ಬಗ್ಗೆ ಚರ್ಚೆ ಮಾಡೋಣ. ಇದೇ ಅತಿಥಿಗಳು, ಇದೇ ಗಣ್ಯರ ಜೊತೆ ಮತ್ತೆ ಮುಂದಿನ ವಾರ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.